Welcome back, friends. In this video, let us work out a problem on contract costing with balance sheet. Contract account ಮತ್ತು balance sheet ಎರಡೂ ಹೇಗೆ ಪ್ರಿಪೇರ್ ಮಾಡ್ತೀವಿ ಅನ್ನೋದನ್ನು ನೋಡೋಣ. ನೋಡಿ, ಬ್ಯಾಲೆನ್ಸ್ ಶೀಟ್ ಪ್ರಿಪೇರ್ ಮಾಡಬೇಕಾದ್ರೆ ನಿಮಗೆ ಟೂ ಟೈಪ್ಸ್ ಆಫ್ ಪ್ರಾಬ್ಲಮ್ಸ್ ಬರ್ಬೋದು ಕಾಂಟ್ರಾಕ್ಟ್ ಕಾಸ್ಟಿಂಗಲ್ಲಿ. ಒಂದು, ಬ್ಯಾಲೆನ್ಸ್ ಶೀಟಿಗೆ ಸಂಬಂಧಪಟ್ಟ ಹಾಗೆ ಎಲ್ಲ ಐಟಮ್ಸು ಕೊಟ್ಬಿಟ್ಟು ಆಲ್ ಅಸೆಟ್ಸ್ ಆ್ಯಂಡ್ ಲಯಬಿಲಿಟೀಸ್ ಕೊಟ್ಟು ಬ್ಯಾಲೆನ್ಸ್ ಶೀಟ್ ಪ್ರಿಪೇರ್ ಮಾಡಿ ಅಂತ ಹೇಳ್ಬೋದು. ಅಂಥ ಟೈಮಲ್ಲಿ ನಮಗೆ ಫುಲ್ ಬ್ಯಾಲೆನ್ಸ್ ಶೀಟನ್ನು ಪ್ರಿಪೇರ್ ಮಾಡ್ತೀವಿ. ಬ್ಯಾಲೆನ್ಸ್ ಶೀಟ್ ನಾರ್ಮಲ್ ಆಗಿ ಟ್ಯಾಲಿ ಆಗುತ್ತೆ. ಐ ಮೀನ್ ಅಸೆಟ್ಸ್ ಆ್ಯಂಡ್ ಲಯಬಿಲಿಟೀಸ್ ಟೋಟಲ್ಸ್ ಸೇಮ್ ಆಗುತ್ತೆ, ಮ್ಯಾಚ್ ಆಗುತ್ತೆ. ಎರಡನೇ ಟೈಪಲ್ಲಿ ಏನು ಮಾಡ್ತಾರೆ, ಎಲ್ಲ ಕಂಪ್ಲೀಟ್ ಅಸೆಟ್ಸ್ ಆ್ಯಂಡ್ ಲಯಬಿಲಿಟೀಸ್ ಕೊಡೋದಿಲ್ಲ. ಲೈಕ್ ಬಿಲ್ಡಿಂಗು, ಮೆಷಿನರಿ, ಕ್ಯಾಶು, ಇನ್ನೊಂದು ಮತ್ತೊಂದು ಕ್ಯಾಪಿಟಲ್ ಎಲ್ಲ ಕೊಡೋದಿಲ್ಲ. ಬಟ್ ದೇ ವಿಲ್ ಆಸ್ಕ್ ಯು ಟು ಶೋ ಓನ್ಲಿ ದೋಸ್ ಐಟಮ್ಸ್ ರಿಲೇಟಿಂಗ್ ಟು ದಿಸ್ ಕಾಂಟ್ರಾಕ್ಟ್ ದಟ್ ಶುಡ್ ಬಿ ಅಪಿಯರಿಂಗ್ ಇನ್ ದ ಬ್ಯಾಲೆನ್ಸ್ ಶೀಟ್. ಅಂದರೆ ಈ ಪರ್ಟಿಕ್ಯುಲರ್ ಕಾಂಟ್ರಾಕ್ಟಿಗೆ ಸಂಬಂಧಪಟ್ಟ ಯಾವ್ಯಾವ ಐಟಮ್ಸು ಬ್ಯಾಲೆನ್ಸ್ ಶೀಟಲ್ಲಿ ಕಾಣಿಸ್ಕೊಳ್ಳುತ್ತೆ ಅದನ್ನು ತೋರಿಸಿ ಅಂತ ಹೇಳ್ತಾರೆ. ಅಂಥ ಟೈಮಲ್ಲಿ ನಾವು ಇನ್ಕಂಪ್ಲೀಟ್ ಬ್ಯಾಲೆನ್ಸ್ ಶೀಟನ್ನು ಮಾಡ್ತೀವಿ. ಬ್ಯಾಲೆನ್ಸ್ ಶೀಟ್ ಟ್ಯಾಲಿ ಆಗೋದಿಲ್ಲ, ಬರೀ ಅಲ್ಲಲ್ಲಿ ಒಂದೊಂದು ಐಟಮ್ ಏನೇನು ಬರುತ್ತೋ ಅದು ಮಾತ್ರ ತೋರಿಸಿ ಬಿಟ್ಟಿರ್ತೀವಿ. ಸೊ ನಾವೀಗ ಈ ವಿಡಿಯೋದಲ್ಲಿ let us prepare the balance sheet which tallies, where complete all items of assets and liabilities are given in the question. Now let us see this question. This was an earlier question paper problem given for BCom Bangalore University question paper problem idu. Now let us see the question. Elite Limited was engaged on one contract during the year 2015. The contract price was 2 lakhs. ಎಲೈಟ್ ಲಿಮಿಟೆಡ್ ಅನ್ನೋರು ಒಂದು ಕಾಂಟ್ರಾಕ್ಟ್ ಮಾಡ್ತಾ ಇದ್ದಾರೆ. ಅದರ ಪ್ರೈಸು, ಕಾಂಟ್ರಾಕ್ಟ್ ಪ್ರೈಸ್ ಬಂದು 2 lakhs. ಪ್ಲೀಸ್ ರಿಮೆಂಬರ್, ಕಾಂಟ್ರಾಕ್ಟ್ ಪ್ರೈಸು ನಮಗೆ ಎಲ್ಲೂ ಬರೋದಿಲ್ಲ ಎಕ್ಸೆಪ್ಟ್ ಇಫ್ ದ ಕಾಂಟ್ರಾಕ್ಟ್ ಈಸ್ ಎ ಕಂಪ್ಲೀಟೆಡ್ ಕಾಂಟ್ರಾಕ್ಟ್. ಕ್ರೆಡಿಟ್ ಸೈಡ್ ಆಫ್ ದಿ ಕಾಂಟ್ರಾಕ್ಟ್ಗೆ ತಗೋಬೇಕಾಗುತ್ತೆ. ಕಂಪ್ಲೀಟೆಡ್ ಕಾಂಟ್ರಾಕ್ಟ್ ಇದ್ದಾಗ ಮಾತ್ರ. ಇನ್ಕಂಪ್ಲೀಟ್ ಇದ್ದಾಗ ಈ ಒಂದು ಕಾಂಟ್ರಾಕ್ಟ್ ಪ್ರೈಸನ್ನು ನಾವು ಎಲ್ಲೂ ತೋರಿಸೋದಿಲ್ಲ. ಎಸ್, ದಟ್ the trial balance extracted from the books on 31st December 2015 stood as follows. So ಆ ಒಂದು ಕಂಪನಿಯ ಟ್ರಯಲ್ ಬ್ಯಾಲೆನ್ಸನ್ನು ನಮಗೆ ಕೊಟ್ಟಿದ್ದಾರೆ. ಸೊ ಯು ಹ್ಯಾವ್ ಎ ವೆರಿ ಗುಡ್ ಐಡಿಯಾ ಅಬೌಟ್ ಟ್ರಯಲ್ ಬ್ಯಾಲೆನ್ಸ್. ಡೆಬಿಟ್ ಬ್ಯಾಲೆನ್ಸಸ್ ಆ್ಯಂಡ್ ಕ್ರೆಡಿಟ್ ಬ್ಯಾಲೆನ್ಸಸ್ ಇರುತ್ತೆ, ಟ್ಯಾಲಿ ಆಗಿರುತ್ತೆ ಟ್ರಯಲ್ ಬ್ಯಾಲೆನ್ಸಲ್ಲಿ. ಸೊ ಟ್ರಯಲ್ ಬ್ಯಾಲೆನ್ಸ್ ಕೊಟ್ಟಿದ್ದಾರೆ ಅಂತಂದರೆ ಅದರಿಂದ ನಾವು ಮಾಡುವಂಥ ಬ್ಯಾಲೆನ್ಸ್ ಶೀಟು ಕೂಡ ಕಂಪಲ್ಸರಿ ಟ್ಯಾಲಿ ಆಗೇ ಆಗುತ್ತೆ, ಪ್ರೊವೈಡೆಡ್ ನಾವು ಪ್ರಾಬ್ಲಮನ್ನು ಪರ್ಫೆಕ್ಟಾಗಿ ವರ್ಕೌಟ್ ಮಾಡಿದರೆ. ನಾವು ಕೊಟ್ಟಿರೋ ಐಟಮ್ಸನ್ನು ಒಂದೊಂದಾಗಿ ನೋಡ್ತಾ ಹೋಗೋಣ. ಶೇರ್ ಕ್ಯಾಪಿಟಲ್, ಇದು ನಿಮಗೆ ಬ್ಯಾಲೆನ್ಸ್ ಶೀಟಲ್ಲಿ ಲಯಬಿಲಿಟಿ ಸೈಡಲ್ಲಿ ಬರುತ್ತೆ. ಸೊ ಲೆಟ್ ಮಿ ರೈಟ್ ಬ್ಯಾಲೆನ್ಸ್ ಶೀಟ್ ಲಯಬಿಲಿಟೀಸ್. ಆ್ಯಂಡ್ ಕ್ರೆಡಿಟಾರ್ಸ್, ಇದು ಕೂಡ ಲಯಬಿಲಿಟಿ, ಅದು ಕೂಡ ನಿಮಗೆ ಬ್ಯಾಲೆನ್ಸ್ ಶೀಟಲ್ಲಿ ಲಯಬಿಲಿಟಿ ಸೈಡಲ್ಲೇ ಬರುತ್ತೆ. ದೆನ್ ಬಿಲ್ಡಿಂಗ್ ಬ್ಯಾಲೆನ್ಸ್ ಶೀಟಲ್ಲಿ ಬರುತ್ತೆ. ಅಸೆಟ್, ಲ್ಯಾಂಡ್ ಆ್ಯಂಡ್ ಬಿಲ್ಡಿಂಗ್ಸು ಅಸೆಟ್, ಸೊ ಬಿ ಎ ಅಂತ ಬರೆದಿದ್ದೀನಿ, ಅಂದರೆ ಬ್ಯಾಲೆನ್ಸ್ ಶೀಟ್ ಅಸೆಟ್ ಐಟಮ್ ಅದು. ದೆನ್ ಕ್ಯಾಶ್ ಅಟ್ ಬ್ಯಾಂಕ್, ಅದು ಕೂಡ ಅಸೆಟ್ಟೆ. ಕ್ಯಾಶ್ ಅಟ್ ಹ್ಯಾಂಡ್, ಕ್ಯಾಶ್ ಅಟ್ ಬ್ಯಾಂಕ್ ಎರಡೂ ಕೂಡ ನಮ್ಮ ಅಸೆಟ್ಸು, ಅದು ಬ್ಯಾಲೆನ್ಸ್ ಶೀಟ್ ಅಸೆಟ್ ಸೈಡಲ್ಲಿ ಬರುತ್ತೆ. ನೆಕ್ಸ್ಟ್ ಕಾಂಟ್ರಾಕ್ಟ್ ಅಕೌಂಟಿಗೆ ಸಂಬಂಧಪಟ್ಟಿರುವಂತಹ ಕೆಲವು ಐಟಮ್ಸ್ ಕೊಟ್ಟಿದ್ದಾರೆ. ಅಂದರೆ ಇದು ಕಂಪ್ಲೀಟಾಗಿ ಕಾಂಟ್ರಾಕ್ಟ್ಗೆ ರಿಲೇಟೆಡ್ ಆಗಿರೋವಂಥದ್ದು. ಒಂದು ಮೆಟೀರಿಯಲ್ಸ್, that means materials sent to contract site. This is an expenditure item. This should be debited on contract account. Materials, ಕಾಂಟ್ರಾಕ್ಟಿಗೆ ಬಳಸ್ಕೊಂಡಿರೋಂತಹ ಮೆಟೀರಿಯಲ್ಸು ಇದು ಕಾಂಟ್ರಾಕ್ಟ್ ಅಕೌಂಟ್ನಲ್ಲಿ ಡೆಬಿಟ್ ಆಗಬೇಕು. ಆಮೇಲೆ ಪ್ಲ್ಯಾಂಟ್, ಅಗೈನ್ ಪ್ಲ್ಯಾಂಟ್ ಅನ್ನೋದು ಕಾಂಟ್ರಾಕ್ಟ್ ಅಕೌಂಟಲ್ಲಿ ಡಬಲ್ ಎಂಟ್ರಿ ಬರುತ್ತೆ, ಎರಡು ಕಡೆ ಬರುತ್ತೆ ಅಂತ ಹೇಳಿದ್ದೆ ನಾನು ನಿಮಗೆ. ಒಂದು ಡೆಬಿಟ್ ಸೈಡಲ್ಲಿ ಫುಲ್ ಅಮೌಂಟ್ ಎಂಟ್ರಿ ಮಾಡ್ತೀವಿ, ಅಂದರೆ ಓಪನಿಂಗ್ ಬ್ಯಾಲೆನ್ಸ್ ಆಫ್ ದ ಪ್ಲ್ಯಾಂಟ್ ಡೆಬಿಟ್ ಸೈಡ್ ಕಾಂಟ್ರಾಕ್ಟ್ ಅಕೌಂಟಲ್ಲಿ ಎಂಟ್ರಿ ಮಾಡ್ತೀವಿ. ಅದಾದ ಮೇಲೆ ಕ್ರೆಡಿಟ್ ಸೈಡ್ ಆಫ್ ದ ಕಾಂಟ್ರಾಕ್ಟ್ ಅಕೌಂಟಲ್ಲೂ ಕೂಡ ಪ್ಲ್ಯಾಂಟ್ ವ್ಯಾಲ್ಯೂ ಮೈನಸ್ ಡಿಪ್ರಿಸಿಯೇಷನ್, ಪ್ಲ್ಯಾಂಟ್ ವ್ಯಾಲ್ಯೂ ಮೈನಸ್ ಡಿಪ್ರಿಸಿಯೇಷನ್. ಅದರ ಜೊತೆಗೆ ಬ್ಯಾಲೆನ್ಸ್ ಶೀಟ್ ಮಾಡಬೇಕಾದ್ರೆ ಬ್ಯಾಲೆನ್ಸ್ ಶೀಟಿನ ಅಸೆಟ್ ಸೈಡಲ್ಲೂ ಕೂಡ ಪ್ಲ್ಯಾಂಟ್ ಅಟ್ ದ ಎಂಡ್, ಪ್ಲ್ಯಾಂಟ್ ಅಟ್ ಸೈಟ್ ಅಥವಾ ಪ್ಲ್ಯಾಂಟ್ ಅಟ್ ಸ್ಟೋರ್ ಉಳ್ಕೊಂಡಿರೋ ಕ್ಲೋಸಿಂಗ್ ಬ್ಯಾಲೆನ್ಸು ಬರಬೇಕಾಗತ್ತೆ. ಅಲ್ಲಿಗೆ ನಾವು ಪ್ಲ್ಯಾಂಟಿಗೆ ಸಂಬಂಧಪಟ್ಟ ಹಾಗೆ 3 ಕಡೆ ಎಂಟ್ರೀಸನ್ನು ಮಾಡಬೇಕಾಗತ್ತೆ. ಒಂದು ಓಪನಿಂಗ್ ಬ್ಯಾಲೆನ್ಸ್ ಆಫ್ ದ ಪ್ಲ್ಯಾಂಟು,
ಕಾಂಟ್ರಾಕ್ಟ್ ಅಕೌಂಟಲ್ಲಿ ಡೆಬಿಟ್ ಮಾಡ್ತೀವಿ. 2 ಕ್ಲೋಸಿಂಗ್ ಬ್ಯಾಲೆನ್ಸ್ ಆಫ್ ದ ಪ್ಲ್ಯಾಂಟ್ ಆಫ್ಟರ್ ಸಬ್ಟ್ರಾಕ್ಟಿಂಗ್ ಡಿಪ್ರಿಸಿಯೇಷನನ್ನು ಮೈನಸ್ ಮಾಡಿದ ಆದ ಮೇಲೆ ಕ್ಲೋಸಿಂಗ್ ಬ್ಯಾಲೆನ್ಸ್ ಆಫ್ ದ ಪ್ಲ್ಯಾಂಟ್ ಇರುತ್ತಲ್ಲ ಅದನ್ನು ಕ್ರೆಡಿಟ್ ಸೈಡ್ ಆಫ್ ದ ಕಾಂಟ್ರಾಕ್ಟ್ ಅಕೌಂಟಲ್ಲಿ ಎಂಟ್ರಿ ಮಾಡ್ತೀವಿ. 3ನೇದು ಪ್ಲ್ಯಾಂಟ್ ಅಟ್ ಸೈಟ್ ಮತ್ತು ಪ್ಲ್ಯಾಂಟ್ ಅಟ್ ಸ್ಟೋರ್. ಸೈಟಲ್ಲಿ ಎಷ್ಟು ಪ್ಲ್ಯಾಂಟ್ ಇದೆ, ಸ್ಟೋರಲ್ಲಿ ಎಷ್ಟು ಪ್ಲ್ಯಾಂಟ್ ಇದೆ ಅನ್ನೋದನ್ನು ಬ್ಯಾಲೆನ್ಸ್ ಶೀಟಲ್ಲಿ ಅಸೆಟ್ ಸೈಡಲ್ಲಿ ಎಂಟ್ರಿ ಮಾಡ್ತೀವಿ. ಸೊ 3 ಐಟಮ್ಸ್ ಬರಬೇಕಿದ್ದಕ್ಕೆ ಜ್ಞಾಪಕ ಇಟ್ಕೊಂಡ್ರೆ ಆನ್ಸರ್ ಮಾಡ್ಬೇಕಾರೆ. ದೆನ್ ವೇಜಸ್ ಅಗೈನ್ ಕಾಂಟ್ರಾಕ್ಟ್ ಅಕೌಂಟ್ ಡೆಬಿಟ್ ಸೈಡ್, ಕಾಂಟ್ರಾಕ್ಟ್ ಅಕೌಂಟ್ ಡೆಬಿಟ್ ಸೈಡ್. ಇದು ನೋಡಿ ಪ್ಲ್ಯಾಂಟು, ಕಾಂಟ್ರಾಕ್ಟ್ ಅಕೌಂಟ್ ಡೆಬಿಟು, ಆಮೇಲೆ ಕ್ರೆಡಿಟು, ಆಮೇಲೆ ಬ್ಯಾಲೆನ್ಸ್ ಶೀಟು, ಅಸೆಟ್ಟು. ಸೊ ಇಷ್ಟು ಕಡೆ ಬರೋದ್ರಿಂದ ಅದನ್ನು ವಿಲ್ ಸಿ. ನಾವು ಕ್ಯಾಶ್ ರಿಸೀವ್ಡ್ ಫ್ರಮ್ ಕಾಂಟ್ರಾಕ್ಟಿ. ಕ್ಯಾಶ್ ರಿಸೀವ್ಡ್ ಫ್ರಮ್ ಕಾಂಟ್ರಾಕ್ಟಿ ಎಷ್ಟು ರಿಸೀವ್ ಮಾಡಿದ್ದಾರೆ ಕ್ಯಾಶು? 80,000 rupees. 80,000 rupees ಅಮೌಂಟನ್ನು ಕಾಂಟ್ರಾಕ್ಟಿ ಕಡೆಯಿಂದ ರಿಸೀವ್ ಮಾಡಿದ್ದಾನೆ. ಕ್ಯಾಶ್ ರಿಸೀವ್ಡ್. ಆ್ಯಂಡ್ ಬ್ರ್ಯಾಕೆಟಲ್ಲಿ ನಿಮಗೊಂದು ಹಿಂಟ್ ಇದೆ, ಅಲ್ಲಿ 80% ಆಫ್ ವರ್ಕ್ ಸರ್ಟಿಫೈಡ್. ಇವರು ಕ್ಯಾಶ್ ರಿಸೀವ್ ಮಾಡ್ಕೊಂಡಿದ್ದಾರೆ. ಎಷ್ಟು ರಿಸೀವ್ ಮಾಡ್ಕೊಂಡಿದ್ದಾರೆ ಅಂತಂದರೆ ವರ್ಕ್ ಸರ್ಟಿಫೈಡಲ್ಲಿ 80%. ವರ್ಕ್ ಸರ್ಟಿಫೈಡ್ 100% ಆದರೆ ಕ್ಯಾಶ್ ರಿಸೀವ್ಡ್ 80%. ಕ್ಯಾಶ್ ರಿಸೀವ್ಡ್ ಈಸ್ 80% ಆಫ್ ವರ್ಕ್ ಸರ್ಟಿಫೈಡ್. ನಾವು ವರ್ಕ್ ಸರ್ಟಿಫೈಡ್ ಅಮೌಂಟ್ ಈಸ್ ನಾಟ್ ಗಿವನ್ ಇನ್ ದ ಕ್ವಶನ್ ಫಾರ್ ಅಸ್, ಬಟ್ ವಿ ನೋ ದ ಕ್ಯಾಶ್ ರಿಸೀವ್ಡ್. ಕ್ಯಾಶ್ ರಿಸೀವ್ಡ್ 80%ಗೆ 80,000 ಆದರೆ ವರ್ಕ್ ಸರ್ಟಿಫೈಡು 100%ಗೆ 1 lakh ಆಗುತ್ತೆ. ಸೊ ವಿ ಹ್ಯಾವ್ ಟು ಕ್ಯಾಲ್ಕುಲೇಟ್ ದ ವರ್ಕ್ ಸರ್ಟಿಫೈಡ್. ದಟ್ ವಿಲ್ ಬಿ 1 lakh. ಹೇಗೆ ಬಂತು ಸರ್ ನಮಗೆ ವರ್ಕ್ ಸರ್ಟಿಫೈಡ್ 1 lakh? ಕ್ಯಾಶ್ ರಿಸೀವ್ಡ್ ಕೊಟ್ಟಿದ್ದಾನೆ. ಕ್ಯಾಶ್ ರಿಸೀವ್ಡ್ ಕೊಟ್ಬಿಟ್ಟು ಇದು ವರ್ಕ್ ಸರ್ಟಿಫೈಡ್ನಲ್ಲಿ ಇದು 80% ಇರುತ್ತೆ ಅಂತ ಹೇಳಿದ್ದಾನೆ. ಸೊ ಇಫ್ 80,000 ಈಸ್ 80%, ವಾಟ್ ಈಸ್ 100%? 100% ಈಸ್ ವರ್ಕ್ ಸರ್ಟಿಫೈಡ್, 80% ಈಸ್ ಕ್ಯಾಶ್ ರಿಸೀವ್ಡ್. ಇಫ್ ಕ್ಯಾಶ್ ರಿಸೀವ್ಡ್ ಈಸ್ 80,000, 100% ವರ್ಕ್ ಸರ್ಟಿಫೈಡ್ ಶುಡ್ ಬಿ 1 lakh. ಸಿಂಪಲ್ ಲಾಜಿಕ್. ಆರ್ ನೀವು ಕ್ಯಾಲ್ಕುಲೇಷನ್ ಬೇಸ್ಡ್ ಮೇಲೆ ಮಾಡಬೇಕು ಅಂತಂದರೆ 80,000 ಡಿವೈಡೆಡ್ ಬೈ 80% ಇಂಟು 100. 80,000 ಡಿವೈಡೆಡ್ ಬೈ 80% ಇಂಟು 100%. 80,000 ಡಿವೈಡೆಡ್ ಬೈ 80% ಇಂಟು 100% ಮಾಡಿಕೊಂಡ್ರೆ ನಿಮಗೆ ಬರುತ್ತೆ ವರ್ಕ್ ಸರ್ಟಿಫೈಡ್ 1 lakh rupees. That's about the trial balance. Now see the other points given below the trial balance. Of the plant and materials charged to the contract, plant costing rupees 1,500 and materials costing 1,200 were destroyed by an accident. ನೋಡಿ, ಮೆಟೀರಿಯಲ್ಸು 37,500, ಪ್ಲ್ಯಾಂಟು 10,000 rupees ಏನಾಗಿದೆ, ಇದು ಕಾಂಟ್ರಾಕ್ಟ್ಗೆ ಇಶ್ಯೂ ಮಾಡಿದ್ದಾರೆ. ಆದರೆ ಕಾಂಟ್ರಾಕ್ಟ್ ಸೈಟಲ್ಲಿ ಇರಬೇಕಾದ್ರೆ 1,500 rupees ವರ್ತ್ ಆಫ್ ಪ್ಲ್ಯಾಂಟು, 1,200 rupees ವರ್ತ್ ಆಫ್ ಮೆಟೀರಿಯಲ್ಸು ಒಂದು ಫೈರ್ ಆಕ್ಸಿಡೆಂಟಲ್ಲಿ ಡೆಸ್ಟ್ರಾಯ್ ಆಗಿಬಿಡುತ್ತೆ. ಡೆಸ್ಟ್ರಾಯ್ ಆಗಿಬಿಡುತ್ತೆ ಅಂತಂದರೆ ಏನು, ಕಂಪ್ಲೀಟಾಗಿ ಲಾಸ್ ಆಗೋಗುತ್ತೆ, ಸುಟ್ಟು ಬೂದಿ ಆಗಿಬಿಡುತ್ತೆ. ಅದರಿಂದ ₹1 ನಮಗೆ ಬರೋಲ್ಲ, ನಮಗೆ ಲಾಸ್ ಆಗುತ್ತೆ. ನ್ಯಾಚುರಲಿ ಆಲ್ ಲಾಸಸ್ ಶುಡ್ ಫೈಂಡ್ ಇಟ್ಸ್ ಪ್ಲೇಸ್ ಇನ್ ಟು ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್. ಎಲ್ಲ ಲಾಸುಗಳು ಕೂಡ ನಾವು ಎಲ್ಲಿ ಹಾಕ್ತೀವಿ? ಪ್ರಾಫಿಟ್ ಆ್ಯಂಡ್ ಲಾಸ್. ಯಾಕೆಂದರೆ ಇಲ್ಲಿ ನಮಗೆ ಲಾಸ್ ಆಗಿದೆ, ಮೆಟೀರಿಯಲ್ಸ್ ಸುಟ್ಟು ಹೋಗಿದೆ, ಪ್ಲ್ಯಾಂಟ್ ಡೆಸ್ಟ್ರಾಯ್ ಆಗೋಗಿದೆ, ಕೆಲಸಕ್ಕೆ ಬರೋಲ್ಲ, ಅದು ನಮಗೆ ಲಾಸ್ ಆಗ್ತಾ ಇದೆ. ಅದನ್ನು ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟಿಗೆ ಟ್ರಾನ್ಸ್ಫರ್ ಮಾಡಿ. ಎಲ್ಲಿಂದ ಟ್ರಾನ್ಸ್ಫರ್ ಮಾಡಿ? ಕಾಂಟ್ರಾಕ್ಟ್ ಅಕೌಂಟಿಂದ ಟ್ರಾನ್ಸ್ಫರ್ ಮಾಡಿ. ಯಾಕೆಂದರೆ ಅದನ್ನು ನಾವು ಕಾಂಟ್ರಾಕ್ಟ್ಗೆ ಬಳಸ್ಕೊಳ್ಳೋಣ ಅಂತ ಇಟ್ಕೊಂಡಿದ್ವಿ. ಆ ಪ್ಲ್ಯಾಂಟು ಮತ್ತು ಮೆಟೀರಿಯಲ್ಸನ್ನು ಕನ್ಸ್ಟ್ರಕ್ಷನ್ ಕಾಂಟ್ರಾಕ್ಟಲ್ಲಿ ಯೂಸ್ ಮಾಡೋಣ ಅಂತ ಕನ್ಸ್ಟ್ರಕ್ಷನ್ ಸೈಟಲ್ಲಿ ನಾವು ಇಟ್ಟಿದ್ವಿ. ಅಲ್ಲಿ ಆಕ್ಸಿಡೆಂಟ್ ಆಗಿ ಡೆಸ್ಟ್ರಾಯ್ ಆಗೋಗಿದೆ. ಸೊ ಅದನ್ನು ಅಲ್ಲಿಂದ ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟಿಗೆ ಟ್ರಾನ್ಸ್ಫರ್ ಮಾಡಿ. ಅಂದರೆ ದಿಸ್ ಶುಡ್ ಬಿ ಎಂಟರ್ಡ್ ಇನ್ ಕ್ರೆಡಿಟ್ ಸೈಡ್ ಆಫ್ ಕಾಂಟ್ರಾಕ್ಟ್ ಅಕೌಂಟ್, CC. ಕ್ರೆಡಿಟ್ ಸೈಡ್ ಆಫ್ ಕಾಂಟ್ರಾಕ್ಟ್ ಅಕೌಂಟಲ್ಲಿ ಡೆಸ್ಟ್ರಾಯ್ ಆಗಿರುವಂತಹ, ಲಾಸ್ಟ್ ಆಗಿರುವಂತಹ, ಡ್ಯಾಮೇಜ್ ಆಗಿರುವಂತಹ ಪ್ಲ್ಯಾಂಟ್ ಮತ್ತು ಮೆಟೀರಿಯಲ್ಸ್ ವ್ಯಾಲ್ಯೂವನ್ನು ಕಾಂಟ್ರಾಕ್ಟ್ ಅಕೌಂಟಿನ ಕ್ರೆಡಿಟ್ ಸೈಡಲ್ಲಿ ಎಂಟ್ರಿ ಮಾಡಬೇಕು. ಅದು ಒಂದು. ಇನ್ನೊಂದು
ಬ್ಯಾಲೆನ್ಸ್ ಶೀಟಲ್ಲಿ ನೀವು ಲಯಬಲಿಟೀಸ್ ಸೈಡಲ್ಲಿ ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್ ಮಾಡ್ತಿರಲ್ಲ, ಕಾಂಟ್ರಾಕ್ಟಿನ ಪ್ರಾಫಿಟ್ ಎಂಟ್ರಿ ಮಾಡ್ತಿರಲ್ಲ, ಆ ಪ್ರಾಫಿಟ್ಟಿಂದ ಈ ಒಂದು ಲಾಸು ಮೈನಸ್ ಆಗಬೇಕು. ಇದ ಪ್ರೀವಿಯಸ್ ವಿಡಿಯೋ ನಾನು ನಿಮಗೆ ಬ್ಯಾಲೆನ್ಸ್ ಶೀಟ್ ಲಯಬಲಿಟೀಸ್ ಐಟಮ್ಸ್ ಬಗ್ಗೆ ಹೇಳಬೇಕಾದ್ರೆ ಹೇಳಿದ್ದೀನಿ. ಕಾಂಟ್ರಾಕ್ಟಿಂದ ಬಂದಂತಹ ಪ್ರಾಫಿಟ್ಟಿಂದ ಆ ಕಾಂಟ್ರಾಕ್ಟಲ್ಲಿ ಡ್ಯಾಮೇಜ್ ಆಗಿ ಡೆಸ್ಟ್ರಾಯ್ ಆಗಿರೋ ಪ್ಲ್ಯಾಂಟು ಮತ್ತು ಮೆಟೀರಿಯಲ್ಸಿನ ಲಾಸ್ ಏನಿರುತ್ತೋ ಅದು ಮೈನಸ್ ಆಗಬೇಕು, ಸಬ್ಸ್ಟ್ರಾಕ್ಟ್ ಆಗಬೇಕು. ಸೊ ದ ಲಾಸ್ ಇನ್ಕರ್ಡ್ ಡ್ಯೂ ಟು ಡ್ಯಾಮೇಜ್ ಆರ್ ಡೆಸ್ಟ್ರಾಯಿಂಗ್ ಆಫ್ ಪ್ಲ್ಯಾಂಟ್ ಆ್ಯಂಡ್ ಮೆಟೀರಿಯಲ್ಸ್ ಶುಡ್ ಬಿ subtracted from the contract profit in the balance sheet. So remember that. So ಈ ಎರಡೂ ಐಟಮ್ಸು ಏನಿದೆ ನಿಮಗೆ ಪ್ಲ್ಯಾಂಟ್ ಕಾಸ್ಟಿಂಗ್ 1500 ಆ್ಯಂಡ್ ಮೆಟೀರಿಯಲ್ಸ್ ಕಾಸ್ಟಿಂಗ್ 1200 ಡೆಸ್ಟ್ರಾಯ್ಡ್ ಇನ್ ಎನ್ ಆಕ್ಸಿಡೆಂಟ್ ಇದೆಯಲ್ಲ, ಇದನ್ನು ನೀವು ಎರಡು ಕಡೆ ಎಂಟ್ರಿ ಮಾಡಬೇಕಾಗತ್ತೆ. ಮೊದಲನೇದು ಕಾಂಟ್ರಾಕ್ಟ್ ಅಕೌಂಟಲ್ಲಿ ಕ್ರೆಡಿಟ್ ಸೈಡು ಬೈ ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್, ಬ್ರಾಕೆಟಲ್ಲಿ ಪ್ಲ್ಯಾಂಟ್ ಡೆಸ್ಟ್ರಾಯ್ಡ್, ಬ್ರಾಕೆಟಲ್ಲಿ ಮೆಟೀರಿಯಲ್ ಡೆಸ್ಟ್ರಾಯ್ಡ್ ಅಂತ ಎಂಟ್ರಿ ಮಾಡಬೇಕಾಗತ್ತೆ. ಎರಡನೇದು ಬ್ಯಾಲೆನ್ಸ್ ಶೀಟಲ್ಲಿ ಪ್ರಾಫಿಟ್ಟಿಂದ ಮೈನಸ್ ಮಾಡಬೇಕಾಗತ್ತೆ. ಸೊ 2 ಎಂಟ್ರೀಸ್. ದೆನ್ ಆನ್ 31st December 2015 ಪ್ಲ್ಯಾಂಟ್ ಕಾಸ್ಟಿಂಗ್ ₹2000 ವಾಸ್ ರಿಟರ್ನ್ ಟು ಸ್ಟೋರ್ಸ್. ದಯವಿಟ್ಟು ಟ್ರಯಲ್ ಬ್ಯಾಲೆನ್ಸ್ ಒಂದ್ಸಲ ಅಬ್ಸರ್ವ್ ಮಾಡಿ. ಪ್ಲ್ಯಾಂಟ್ ವ್ಯಾಲ್ಯೂ ನೋಡಿ, 10,000 rupees ವರ್ತ್ ಆಫ್ ಪ್ಲ್ಯಾಂಟನ್ನು 10,000 rupees ವರ್ತ್ ಆಫ್ ಪ್ಲ್ಯಾಂಟನ್ನು ಕಾಂಟ್ರಾಕ್ಟ್ಗಾಗಿ ನಾವು ಕಳಿಸಿದ್ದೀವಿ. ಅವರು 2,000 rupees ಪ್ಲ್ಯಾಂಟನ್ನು ವಾಪಸ್ ಕೊಟ್ಬಿಟ್ಟಿದ್ದಾರೆ. ಅಂದರೆ ಅದರಿಂದ ಆಗಬೇಕಾಗಿರೋ ಕೆಲಸ ಆಗೋಗಿದೆ, ಇದಿನ್ನು ನಮಗೆ ಬೇಕಾಗಿಲ್ಲ, ತಗೊಂಡೋಗಿ ವಾಪಸ್ ಅಂತ ಕೊಟ್ಟಿದ್ದಾರೆ. ಯಾವತ್ತು ಕೊಟ್ಟಿದ್ದಾರೆ? 31st December 2015. 31st December 2015 ಅಂದರೆ ಇಯರ್ ಎಂಡಿಂಗಿಗೆ ವಾಪಸ್ ಕೊಟ್ಟಿದ್ದಾರೆ ಅಂತಂದರೆ ಆ ಇಯರ್ ಎಲ್ಲನೂ ಅವರು ಅದನ್ನು ಯೂಸ್ ಮಾಡಿಕೊಂಡಿದ್ದಾರೆ. ದಟ್ 2,000 rupees ವರ್ತ್ ಆಫ್ ಪ್ಲ್ಯಾಂಟ್ ಏನಿದೆ, ದಟ್ ಹ್ಯಾಸ್ ಬೀನ್ ರಿಟರ್ನ್ ಟು ದ ಸ್ಟೋರ್ ಆನ್ 31st December 2015. ದಟ್ ಮೀನ್ಸ್ ಅಟ್ ದ ಎಂಡ್ ಆಫ್ ದ ಇಯರ್, ನಾಟ್ ಇನ್ ದ ಬಿಟ್ವೀನ್ ದಿ ಇಯರ್. At the end of the year it is returned to the store. That means they have completely used that plant in the contract. ಸೊ ಯಾವಾಗ ಒಂದು ವರ್ಷ ಪೂರ್ತಿ ಆ ಪ್ಲ್ಯಾಂಟನ್ನು ಅವರು ಕಾಂಟ್ರಾಕ್ಟಲ್ಲಿ ಯೂಸ್ ಮಾಡ್ಕೊಂಡಿದ್ದಾರೆ ಅಂತಂದರೆ ಯೂಸೇಜ್ ಚಾರ್ಜಸ್ ಅಂದರೆ ಡಿಪ್ರಿಸಿಯೇಷನ್ ಅದ್ರ ಮೇಲೆ ನಾವು ಚಾರ್ಜ್ ಮಾಡಬೇಕಾಗುತ್ತೆ. ಆ್ಯಸ್ ಪರ್ ದ ಕ್ವೆಶ್ಚನ್ ಚಾರ್ಜ್ 10% ಡಿಪ್ರಿಸಿಯೇಷನ್ ಆ್ಯಂಡ್ ಪ್ಲ್ಯಾಂಟ್ ಅಂತ ಹೇಳಿದಾರಲ್ಲ. ಸೊ ಈ 2,000 rupees ಸ್ಟೋರಿಗೆ ರಿಟರ್ನ್ ಆಗಿರುವಂತಹ ಪ್ಲ್ಯಾಂಟ್ ಏನಿದೆ 2,000 rupees, for that 10% depreciation should be charged. ಸೊ ನೀವು ಕಾಂಟ್ರಾಕ್ಟ್ ಅಕೌಂಟಿನ ಕ್ರೆಡಿಟ್ ಸೈಡಲ್ಲಿ ಪ್ಲ್ಯಾಂಟ್ ರಿಟರ್ನ್ ಟು ಸ್ಟೋರ್ ಎಂಟ್ರಿ ಮಾಡಬೇಕಾದ್ರೆ 2,000 rupees ಮೈನಸ್ ಡಿಪ್ರಿಸಿಯೇಷನ್ 10%. ಸೊ 2,000ಅಲ್ಲಿ 10% ಡಿಪ್ರಿಸಿಯೇಷನ್ ಎಷ್ಟು? 200. ಸೊ 2,000 ಮೈನಸ್ 200 1,800 rupeesನ್ನು ನೀವು ಕಾಂಟ್ರಾಕ್ಟಿನ ಕ್ರೆಡಿಟ್ ಸೈಡಲ್ಲಿ ಎಂಟ್ರಿ ಮಾಡಬೇಕಾಗತ್ತೆ. ದಯವಿಟ್ಟು ಇನ್ನೊಂದು ಅರ್ಥ ಮಾಡ್ಕೊಳ್ಳಿ. 10,000 ರೂಪಾಯಿಯ ಒಟ್ಟು ಪ್ಲ್ಯಾಂಟನ್ನು ಕಾಂಟ್ರಾಕ್ಟ್ ಅಕೌಂಟಿಗೆ ಕಳಿಸಿದ್ದರೆ ಇಯರ್ ಎಂಡಿಂಗಲ್ಲಿ 2,000 ರೂಪಾಯಿ ವರ್ತಿರುವಂತಹ ಪ್ಲ್ಯಾಂಟನ್ನು ಇವರು ವಾಪಸ್ ಕೊಟ್ಟಿದ್ದಾರೆ, ರಿಟರ್ನ್ ಟು ಸ್ಟೋರ್. ಇದರಿಂದ ನಮಗಿನ ಕೆಲಸ ಮುಗಿದೋಗಿದೆ ಸರ್, ತಗೊಂಡೋಗಿ ವಾಪಸ್ ಸ್ಟೋರ್ಗೆ ಅಂತ ಕೊಟ್ಟಿದ್ದಾರೆ. ಕೊಡುವಾಗ ಏನು ಕೊಟ್ಟಿದ್ದಾರೆ? ಅವರು ಬಳಸ್ಕೊಂಡಿದ್ದಾದ್ಮೇಲೆ ಕೊಟ್ಟಿದ್ದಾರೆ. ಸೊ ಬಳಸ್ಕೊಂಡಿದ್ದಾದ್ಮೇಲೆ ಕೊಟ್ಟಿದ್ದಾರೆ ಅಂತಂದರೆ ಯು ಹ್ಯಾವ್ ಟು ಚಾರ್ಜ್ ಡಿಪ್ರಿಸಿಯೇಷನ್ ಆ್ಯಂಡ್ ಆ ಡೇಟ್ ಈಸ್ ವೆರಿ ಇಂಪಾರ್ಟೆಂಟ್. 31st December ಅಂತ ಹೇಳಿರೋದ್ರಿಂದ ನಾನು ಫುಲ್ ಇಯರ್ ಡಿಪ್ರಿಸಿಯೇಷನ್ ಅದ್ರ ಮೇಲೆ ಚಾರ್ಜ್ ಮಾಡ್ತೀನಿ. ಸಮ್ಟೈಮ್ಸ್ ಮೇ ಬಿ ಇನ್ ಅದರ್ ಪ್ರಾಬ್ಲಮ್ಸು ವರ್ಷದ ಮಧ್ಯದಲ್ಲಿ ಕೂಡ ರಿಟರ್ನ್ ಮಾಡ್ಬೋದು. 3 ತಿಂಗಳು ಯೂಸ್ ಮಾಡ್ಕೊಂಡು ರಿಟರ್ನ್ ಮಾಡ್ಬೋದು, 6 ತಿಂಗಳು ಯೂಸ್ ಮಾಡ್ಕೊಂಡು ರಿಟರ್ನ್ ಮಾಡ್ಬೋದು. ಅಂಥ ಟೈಮಲ್ಲಿ ನಾವು ಎಷ್ಟು ತಿಂಗಳು ಅವರು ಅದನ್ನು ಯೂಸ್ ಮಾಡ್ಕೊಂಡಿರ್ತಾರೋ ಅಷ್ಟು ತಿಂಗಳಿಗೆ ಡಿಪ್ರಿಸಿಯೇಷನನ್ನು ಲೆಸ್ ಮಾಡಿಕೊಂಡು ಉಳಿದಿರೋ ಬ್ಯಾಲೆನ್ಸನ್ನು ರಿಟರ್ನ್ ಟು ಸ್ಟೋರ್ ಅಂತ ಹೇಳಿ ಕಾಂಟ್ರಾಕ್ಟ್ ಅಕೌಂಟಿನ ಕ್ರೆಡಿಟ್ ಸೈಡಲ್ಲಿ ನಾವು ಎಂಟ್ರಿ ಮಾಡಬೇಕಾಗತ್ತೆ. ಸೊ ಇನ್ ದಿಸ್ ಕೇಸ್, ಆ್ಯಸ್ ಐ ಹ್ಯಾವ್ ಆಲ್ರೆಡಿ ಟೋಲ್ಡ್, ಕ್ರೆಡಿಟ್ ಸೈಡ್ ಆಫ್ ಕಾಂಟ್ರಾಕ್ಟ್ ಅಕೌಂಟ್ ಯು ಹ್ಯಾವ್ ಟು ರೈಟ್ ಬೈ ಪ್ಲ್ಯಾಂಟ್ ರಿಟರ್ನ್ ಟು ಸ್ಟೋರ್ 2,000 minus depreciation 200, 1,800. Clear? And material at site was valued at 1,500. What is this material at site?
ಮೆಟೀರಿಯಲ್ ಅಟ್ ಸೈಟ್ ಅಂದರೆ ಅಟ್ ದ ಎಂಡ್ ಆಫ್ ದ ಇಯರ್ ಕ್ಲೋಸಿಂಗ್ ಸ್ಟಾಕ್ ಆಫ್ ಮೆಟೀರಿಯಲ್ಸ್, ಅನ್ಯೂಸ್ಡ್ ಮೆಟೀರಿಯಲ್ಸ್, ಬಳಕೆಯಾಗದೇ ಇರುವಂತಹ ಮೆಟೀರಿಯಲ್ಸು ವರ್ಷದ ಕೊನೆಯಲ್ಲಿ ಅಕೌಂಟಿಂಗ್ ಪೀರಿಯಡ್ ಕ್ಲೋಸ್ ಆಗೋ ಟೈಮಲ್ಲಿ 1500 ಇದೆ ಮೆಟೀರಿಯಲ್ ಅಟ್ ಸೈಟ್. ದಿಸ್ ಶುಡ್ ಬಿ ಎಂಟರ್ಡ್ ಆನ್ ಕ್ರೆಡಿಟ್ ಸೈಡ್ ಆಫ್ ಕಾಂಟ್ರಾಕ್ಟ್ ಅಕೌಂಟ್. ಮೆಟೀರಿಯಲ್ಸ್ ಅಟ್ ಹ್ಯಾಂಡ್ ಆರ್ ಮೆಟೀರಿಯಲ್ಸ್ ಅಟ್ ಸೈಟ್, ಕಾಂಟ್ರಾಕ್ಟ್ ಅಕೌಂಟಿನ ಕ್ರೆಡಿಟ್ ಸೈಡಲ್ಲಿ ನಾವು ಅದನ್ನು ಎಂಟ್ರಿ ಮಾಡ್ತೀವಿ. ದೆನ್ ಕಾಸ್ಟ್ ಆಫ್ ಅನ್ಸರ್ಟಿಫೈಡ್ ವರ್ಕ್. ಕಾಸ್ಟ್ ಆಫ್ ಅನ್ಸರ್ಟಿಫೈಡ್ ವರ್ಕ್, ಆಗಲೇ ವರ್ಕ್ ಸರ್ಟಿಫೈಡ್ ನಾವೇ ಕ್ಯಾಲ್ಕುಲೇಟ್ ಮಾಡ್ಕೊಂಡ್ವಿ 1 lakhs, ಈಗ ಅನ್ಸರ್ಟಿಫೈಡ್ ವರ್ಕು ಕೊಟ್ಟಿದ್ದಾರೆ 1000. ಈ ವರ್ಕ್ ಸರ್ಟಿಫೈಡು ಮತ್ತು ವರ್ಕ್ ಅನ್ಸರ್ಟಿಫೈಡು ಎಲ್ಲಿ ಬರುತ್ತೆ ನಮಗೆ? ಕಾಂಟ್ರಾಕ್ಟ್ ಅಕೌಂಟಿನ ಕ್ರೆಡಿಟ್ ಸೈಡಲ್ಲಿ ಒಂದು ಸಲ ಬರುತ್ತೆ, ಬ್ಯಾಲೆನ್ಸ್ ಶೀಟಿನ ಅಸೆಟ್ ಸೈಡಲ್ಲೂ ಒಂದು ಸಲ ಬರುತ್ತೆ. ಕಾಂಟ್ರಾಕ್ಟ್ ಸರ್ಟಿಫೈಡು ಮತ್ತು ಕಾಂಟ್ರಾಕ್ಟ್ ಅನ್ಸರ್ಟಿಫೈಡ್, ಐ ಮೀನ್ ವರ್ಕ್ ಸರ್ಟಿಫೈಡ್ ಮತ್ತು ವರ್ಕು ಅನ್ಸರ್ಟಿಫೈಡ್. ಸೊ ಅನ್ಸರ್ಟಿಫೈಡ್ ವರ್ಕ್ ಎಷ್ಟಿದೆ ಇಲ್ಲಿ? 1000 rupees. ಓಕೆ. ಚಾರ್ಜ್ 10% ಡೆಪ್ರಿಸಿಯೇಷನ್ ಆನ್ ಪ್ಲಾಂಟ್. ಓಕೆ. ಪ್ರಿಪೇರ್ ಕಾಂಟ್ರಾಕ್ಟ್ ಅಕೌಂಟ್ ಆ್ಯಂಡ್ ಬ್ಯಾಲೆನ್ಸ್ ಶೀಟ್ ಆ್ಯಸ್ ಆನ್ 31st December 2015. ರೈಟ್. ಸೊ ಈಗ ಫುಲ್ಲಾಗಿ ಪ್ರಾಬ್ಲಮನ್ನು ಓದಿ ಅರ್ಥ ಮಾಡ್ಕೊಂಡಿದ್ದಾಯ್ತಲ್ಲ. ನಾವು ಲೆಟ್ ಅಸ್ ಸ್ಟಾರ್ಟ್ ಪ್ರಿಪೇರಿಂಗ್ ಕಾಂಟ್ರಾಕ್ಟ್ ಅಕೌಂಟ್. ಸೊ ದಿಸ್ ಇಸ್ ದ ಸೊಲ್ಯೂಷನ್. ಕಾಂಟ್ರಾಕ್ಟ್ ಅಕೌಂಟ್ ನೋಡಿ ಫಾರ್ ದ ಇಯರ್ ಎಂಡಿಂಗ್ 31st December 2015. ಲೆಟ್ ಅಸ್ ಚೆಕ್ ಒನ್ ಬೈ ಒನ್. ಮೆಟೀರಿಯಲ್ಸ್ 37,500 ಎಲ್ಲಿಂದ ತೊಗೊಂಡು ಬಂದು ಹಾಕಿದ್ದೀವಿ? ಕ್ವಶ್ಚನಲ್ಲಿ ಇಲ್ಲಿ ಕೊಟ್ಟಿದ್ದಾರೆ. ಕ್ಲಿಯರ್? ಎಸ್. ಆಮೇಲೆ ದೆನ್ ಗೋಯಿಂಗ್ ಫರ್ದರ್, ವೇಜಸ್ 52,500 ಎಲ್ಲಿಂದ ಬಂತು? 52,500. ಎಸ್, ಇಟ್ ಈಸ್ ಗಿವನ್ ಇನ್ ದ ಕ್ವಶ್ಚನ್. 52,500 ತೊಗೊಂಡು ಬಂದು ಹಾಕಿದ್ದೀವಿ. ಆಮೇಲೆ ಎಕ್ಸ್ಪೆನ್ಸಸ್ ಇಲ್ಲಿದೆ ನೋಡಿ, ಎಕ್ಸ್ಪೆನ್ಸಸ್ಸು 2,500 ಅದನ್ನು ತೊಗೊಂಬಂದು ಹಾಕಿದ್ದೀವಿ. ದೆನ್ ಪ್ಲ್ಯಾಂಟ್ 10,000 ಗಿವನ್ ಇನ್ ದ ಕ್ವಶ್ಚನ್. ಸಿ 10,000 rupees ಪ್ಲ್ಯಾಂಟು ಅದನ್ನು ಹಾಕಿದ್ದೀವಿ. ರೈಟ್. ಡೆಬಿಟ್ ಸೈಡಲ್ಲಿ ಅಷ್ಟೇ ಐಟಮ್ಸು. ಕಮ್ ಟು ದ ಕ್ರೆಡಿಟ್ ಸೈಡ್ ಆಫ್ ದಿ ಕಾಂಟ್ರಾಕ್ಟ್ ಅಕೌಂಟ್. ಬೈ ಪ್ಲ್ಯಾಂಟ್ ರಿಟರ್ನ್ ಟು ಸ್ಟೋರ್. ನಾನು ನಿಮಗೆ ಆಗಲೇ ಎಕ್ಸ್ಪ್ಲೈನ್ ಮಾಡಿದೆ, 31st December 2015ಗೆ 2,000 rupees ವರ್ತ್ ಆಫ್ ಪ್ಲ್ಯಾಂಟನ್ನು ಸ್ಟೋರ್ಗೆ ರಿಟರ್ನ್ ಮಾಡಿದ್ದಾರೆ ಅಂತ. ಆ 2,000 rupees ಲೆಸ್ 10% ಡಿಪ್ರಿಸಿಯೇಷನ್ ಮಾಡಬೇಕು. 10% ಎಷ್ಟು 2,000ಅಲ್ಲಿ? 200. ಸೊ 2,000 minus 200, 1,800. ಕ್ಲಿಯರ್? 1,800 rupees ಡಿಪ್ರಿಸಿಯೇಷನ್ ಲೆಸ್ ಮಾಡಿದಾದ ಮೇಲೆ ಪ್ಲ್ಯಾಂಟನ್ನು ಹಾಕ್ಕೊಂಡಿದ್ದೀವಿ. ಸೊ ಒಂದು ಐಟಮ್ ಆಗಿದೆ. ಇದು ಮತ್ತೆ ನಿಮಗೆ ಬ್ಯಾಲೆನ್ಸ್ ಶೀಟಲ್ಲಿ ಅಸೆಟ್ ಸೈಡ್ಗೆ ಹೋಗಬೇಕು. ಪ್ಲ್ಯಾಂಟ್ ಅಟ್ ಸ್ಟೋರ್. ಯಾಕೆ ಪ್ಲ್ಯಾಂಟ್ ಅಟ್ ಸ್ಟೋರು? ಕಾಂಟ್ರಾಕ್ಟ್ ಸೈಟಿಂದ ಸ್ಟೋರಿಗೆ ಪ್ಲ್ಯಾಂಟನ್ನು ರಿಟರ್ನ್ ಮಾಡಿಬಿಟ್ಟಿದ್ದಾರೆ. ಈಗ ಪ್ಲ್ಯಾಂಟ್ ಎಲ್ಲಿದೆ? ಸ್ಟೋರಲ್ಲಿದೆ. ಪ್ಲ್ಯಾಂಟ್ ಸ್ಟೋರಲ್ಲಿದೆ ಅಂತಂದರೆ ಅದು ನಮ್ಮ ಅಸೆಟ್ಟು. ಇಟ್ ಈಸ್ ಅವರ್ ಅಸೆಟ್. ಸೊ ದಟ್ ಶುಡ್ ಬಿ ಶೋನ್ ಆನ್ ದಿ ಅಸೆಟ್ ಸೈಡ್ ಆಫ್ ದ ಬ್ಯಾಲೆನ್ಸ್ ಶೀಟ್. ರಿಮೆಂಬರ್. ದೆನ್ ಪ್ಲ್ಯಾಂಟ್ ಅಟ್ ಸೈಟ್. ಪ್ಲ್ಯಾಂಟ್ ಅಟ್ ಸೈಟ್ ಎಷ್ಟು? 5,850. ಹೇಗೆ ಬಂತಪ್ಪ ಪ್ಲ್ಯಾಂಟ್ ಅಟ್ ಸೈಟು 5,850? ವೆರಿ ಕೇರ್ಫುಲಿ ಸಿ ದ ಕ್ಯಾಲ್ಕುಲೇಷನ್ಸ್ ಹಿಯರ್. ಪ್ಲ್ಯಾಂಟ್ ಕಳಿಸಿದ್ದೆಷ್ಟು ನಾವು? 10,000 rupees ಅಲ್ವಾ? ಕಾಂಟ್ರಾಕ್ಟ್ ಸೈಡ್ಗೆ ಕಳಿಸಿರುವಂಥ ಪ್ಲ್ಯಾಂಟು 10,000 rupees. ಅದರಲ್ಲಿ ರಿಟರ್ನ್ ಟು ಸ್ಟೋರ್ ಇಲ್ಲಿದೆ ನೋಡಿ. ರಿಟರ್ನ್ ಟು ಸ್ಟೋರ್ 10,000 ರೂಪಾಯಿ ವರ್ತ್ ಆಫ್ ಪ್ಲ್ಯಾಂಟಲ್ಲಿ 2,000 ನಾವು ರಿಟರ್ನ್ ಮಾಡಿಬಿಟ್ವಿ. ಸೊ ಆ ರಿಟರ್ನ್ ಮಾಡಿರೋದು ಹೋದರೆ ಇನ್ನೆಷ್ಟಿದೆ ಸೈಟಲ್ಲಿ? 8,000 ಇದೆ. ಸೈಟಲ್ಲಿ ಎಷ್ಟಿದೆ? 8,000 ಇದೆ. ಆಮೇಲೆ ಪ್ಲ್ಯಾಂಟ್ ಹ್ಯಾಸ್ ಬೀನ್ ಡೆಸ್ಟ್ರಾಯ್ಡ್. ಪ್ಲ್ಯಾಂಟ್ ಡೆಸ್ಟ್ರಾಯ್ಡ್ ಅದನ್ನು ನೆಕ್ಸ್ಟ್ ಇಲ್ಲಿ ಎಂಟ್ರಿ ಮಾಡಿದ್ದೀವಿ ನೋಡಿ. ಪ್ಲ್ಯಾಂಟ್ ಡೆಸ್ಟ್ರಾಯ್ಡ್ ಅಂತ. ಡೆಸ್ಟ್ರಾಯ್ಡ್ ಅಂದರೆ ಏನು? ಸುಟ್ಟೋಗಿರೋದು, ಆಕ್ಸಿಡೆಂಟಲ್ಲಿ ಸುಟ್ಟೋಗಿರೋವಂಥದ್ದು. ಎಷ್ಟು? 1,500. ಸೊ ಅದು ಲೆಸ್ ಮಾಡಿಕೊಂಡ್ರೆ ನಮ್ಮ ಹತ್ರ ಪ್ಲ್ಯಾಂಟ್ ಇರೋದೆಷ್ಟು? 6,500. ಪ್ಲೀಸ್ ಕೇರ್ಫುಲಿ ಅಬ್ಸರ್ವ್. 10,000 rupees ಪ್ಲ್ಯಾಂಟನ್ನು ಕಾಂಟ್ರಾಕ್ಟ್ ಸೈಟ್ಗೆ ನಾವು ಕಳಿಸಿದ್ದೀವಿ. ಕನ್ಸ್ಟ್ರಕ್ಷನ್ಗೋಸ್ಕರ ಪ್ಲ್ಯಾಂಟನ್ನು 10,000 rupees ಪ್ಲ್ಯಾಂಟನ್ನು ಕಾಂಟ್ರಾಕ್ಟ್ ಸೈಟಲ್ಲಿ ಇಟ್ಟಿದ್ದೀವಿ. ಆದರೆ ಅದರಲ್ಲಿ ಒಂದು 2,000 rupees ಪ್ಲ್ಯಾಂಟು ನಮಗೆ ಬೇಡ, ನಮಗೆ ಸಾಕು ಅಂತ ಹೇಳಿ ಅದನ್ನು ರಿಟರ್ನ್ ಕಳಿಸಿದ್ದೀವಿ. 10,000 ರೂಪಾಯಿ ಪ್ಲ್ಯಾಂಟು ಕಾಂಟ್ರಾಕ್ಟ್ ಸೈಟಲ್ಲಿತ್ತು, 2,000 ರೂಪಾಯಿ ಪ್ಲ್ಯಾಂಟನ್ನು ನಾವು ಸ್ಟೋರ್ಗೆ ರಿಟರ್ನ್ ಮಾಡಿಬಿಟ್ಟಿದ್ದೀವಿ ಅಂದರೆ ರಿಟರ್ನ್ ಮಾಡಿದಾದಮೇಲೆ ಎಷ್ಟಿರಬೇಕು ನಮ್ಮ ಹತ್ರ? 8,000 ಇರಬೇಕು. ಟೋಟಲ್ ಪ್ಲ್ಯಾಂಟ್ 10,000, 2,000 rupees ರಿಟರ್ನ್ ಟು ಸ್ಟೋರ್.
ವಾಪಸ್ ಕಳಿಸ್ಬಿಟ್ಟಿದ್ದೀವಿ ಅಂದರೆ ಅದನ್ನು ಲೆಸ್ ಮಾಡಿಬಿಡಿ, 8000 ಆಯಿತು. ಆ 8000 ಪ್ಲ್ಯಾಂಟಲ್ಲಿ ಒಂದಿನ ಸಡನ್ನಾಗಿ ಏನಾಯಿತು, ಫೈರ್ ಆಕ್ಸಿಡೆಂಟಲ್ಲಿ 1500 1500 ರುಪೀಸ್ ವರ್ತ್ ಆಫ್ ಪ್ಲ್ಯಾಂಟ್ ಡೆಸ್ಟ್ರಾಯ್ ಆಗಿಬಿಡ್ತು. ಸೊ ಡೆಸ್ಟ್ರಾಯ್ ಆಗಿಬಿಟ್ಟಿರೋ ಪ್ಲ್ಯಾಂಟ್ ನಮ್ಮ ಹತ್ರ ಇಲ್ಲ, ಹೋಯ್ತು ಅಂತಲೇ ಲೆಕ್ಕ, ಅದು ಮುಗಿದು ಹೋಯ್ತು, ಸುಟ್ಟು ಹೋಯ್ತು, ಬೂದಿ ಆಗೋಯ್ತು. ಈಗಿದೆಯಾ ಅದು ನಮ್ಮ ಹತ್ರ ಇಲ್ಲ, ಅದನ್ನು ಲೆಸ್ ಮಾಡಿಬಿಡಿ. ಸೊ 8000 ಮೈನಸ್ 1500. ಈಗ ನಮ್ಮ ಹತ್ರ ಇರೋ ಪ್ಲ್ಯಾಂಟ್ ಎಷ್ಟಪ್ಪ ಅಂದರೆ 6500 ರುಪೀಸ್ ವರ್ತ್ ಆಫ್ ಪ್ಲ್ಯಾಂಟ್ ಮಾತ್ರ ನಮ್ಮ ಹತ್ರ ಇದೆ. ಸೊ ಈ 6500 ರುಪೀಸ್ ಪ್ಲ್ಯಾಂಟೆಡ್ ಸೈಟ್ ಅಂತ ಹೇಳಿ ಕ್ಲೋಸಿಂಗ್ ಸ್ಟಾಕ್ ಎಂಟ್ರಿ ಮಾಡಬೇಕು. ಕ್ಲೋಸಿಂಗ್ ಸ್ಟಾಕ್ ಆಫ್ ಪ್ಲ್ಯಾಂಟನ್ನು ಎಂಟ್ರಿ ಮಾಡಬೇಕಾದ್ರೆ 10% ಡಿಪ್ರಿಸಿಯೇಷನ್ ಚಾರ್ಜ್ ಮಾಡಬೇಕು, ಮೈನಸ್ 10% ಡಿಪ್ರಿಸಿಯೇಷನ್. ಸೊ 6500ಅಲ್ಲಿ 10% ಡಿಪ್ರಿಸಿಯೇಷನ್ ಅಂದರೆ 650. ಸೊ ಸಬ್ಟ್ರ್ಯಾಕ್ಟ್ ಮಾಡ್ಕೊಳ್ಳಿ. 6500 ಮೈನಸ್ 10% ಡಿಪ್ರಿಸಿಯೇಷನ್ 650 ಹೋದರೆ 5850. ಕ್ಲಿಯರಾ? 5850 ಹೇಗೆ ಬಂತು ಅಂತ ಗೊತ್ತಾಯ್ತಾ? ಇನ್ನೊಂದು ಸಲ ನೋಡ್ಕೊಳ್ಳಿ. ಟೋಟಲ್ ವ್ಯಾಲ್ಯೂ ಆಫ್ ದ ಪ್ಲ್ಯಾಂಟ್ ಸೆಂಟ್ ಟು ಕಾಂಟ್ರಾಕ್ಟ್ ಈಸ್ 10,000. ಅದರಲ್ಲಿ 2000 ರುಪೀಸ್ ಪ್ಲ್ಯಾಂಟ್ ಈಸ್ ರಿಟರ್ನ್ ಟು ದ ಸ್ಟೋರ್. ಸೊ 10,000 minus 2,000, 8,000. Out of 8,000 rupees worth of plant, 1,500 rupees plant destroyed in an accident. So 8,000 minus 1,500, 6,500 ಇದೆ. ಆ 6,500 ಪ್ಲ್ಯಾಂಟ್ ಕ್ಲೋಸಿಂಗ್ ಬ್ಯಾಲೆನ್ಸನ್ನು ಕ್ರೆಡಿಟ್ ಸೈಡಲ್ಲಿ ಎಂಟ್ರಿ ಮಾಡಬೇಕಾದ್ರೆ ನಾವು ಡಿಪ್ರಿಸಿಯೇಷನ್ ಚಾರ್ಜ್ ಮಾಡಬೇಕು. So minus 10% depreciation on 6,500, that comes to 650. So 6,500 minus 650, 5,850 is the plant value at the site. That should be entered on contract account credit site. So I hope you understood this calculations. We will go to the next item, that is ಪ್ಲ್ಯಾಂಟ್ ಡೆಸ್ಟ್ರಾಯ್ಡ್. ಈಗ ತಾನೇ ಹೇಳ್ತಾ ಇದ್ವಿ 1500 ರೂಪಾಯಿಯ ಪ್ಲ್ಯಾಂಟ್ ಡೆಸ್ಟ್ರಾಯ್ ಆಗೋಯ್ತು ಅಂತ, ಅದು ನಮಗೆ ಲಾಸು. ಅದನ್ನು ಎಂಟ್ರಿ ಮಾಡಿ ಬೈ ಪ್ಲ್ಯಾಂಟ್ ಡೆಸ್ಟ್ರಾಯ್ಡ್ 1500. ಆಮೇಲೆ ಮೆಟೀರಿಯಲ್ಸು ಲಾಸ್ಟು ಅದನ್ನು ಕೂಡ ಎಂಟ್ರಿ ಮಾಡಿ. ದೆನ್ ಮೆಟೀರಿಯಲ್ಸ್ ಲಾಸ್ಟ್ 1200, ಪ್ಲ್ಯಾಂಟ್ ಡೆಸ್ಟ್ರಾಯ್ಡ್ 1500 ಎಂಟ್ರಿ ಮಾಡಿ, ಆಗಿದೆ. ದೆನ್ ಮೆಟೀರಿಯಲ್ಸ್ ಅಟ್ ಸೈಟ್ ಅಟ್ ದ ಎಂಡ್ ಆಫ್ ದ ಇಯರ್, ಅನ್ಯೂಸ್ಡ್ ಬ್ಯಾಲೆನ್ಸ್ ಆಫ್ ಮೆಟೀರಿಯಲ್ಸ್, ಕ್ಲೋಸಿಂಗ್ ಸ್ಟಾಕ್ ಆಫ್ ಮೆಟೀರಿಯಲ್ಸ್ ಇದೆಯಲ್ಲ, ಅದನ್ನು ಕೂಡ ಇಲ್ಲಿ ಎಂಟ್ರಿ ಮಾಡಬೇಕು. ಇಲ್ಲಿ ಬಂದಿರೋ ಐಟಮ್ಸನ್ನು ಇನ್ನೊಂದು ಸಲ ಚೆಕ್ ಮಾಡ್ಕೊಳ್ಳಿ. ಪ್ಲ್ಯಾಂಟ್ ರಿಟರ್ನ್ ಟು ಸ್ಟೋರ್ 2000 ಮೈನಸ್ 10% ಡಿಪ್ರಿಸಿಯೇಷನ್ 1800 ಇಲ್ಲಿ ಎಂಟ್ರಿ ಆಗಿದೆ. ದಿಸ್ 1800 ಅಗೈನ್ ಶುಡ್ ಗೋ ಟು ಅಸೆಟ್ ಸೈಡ್ ಆಫ್ ದ ಬ್ಯಾಲೆನ್ಸ್ ಶೀಟ್. ದೆನ್ ಪ್ಲ್ಯಾಂಟ್ ಅಟ್ ಸೈಟ್ 5850 ಹೇಗೆ ಬಂತು ಅಂತ ಕ್ಯಾಲ್ಕುಲೇಷನಿಗೆ ಮಾಡಿದ್ವಿ. ದಟ್ 5850 ಬ್ಯಾಲೆನ್ಸ್ ಶೀಟಲ್ಲಿ ಅಸೆಟ್ ಸೈಡ್ಗೆ ಹೋಗಬೇಕು, ಪ್ಲ್ಯಾಂಟ್ ಅಟ್ ಸೈಟ್. ಆ್ಯಂಡ್ ಪ್ಲ್ಯಾಂಟ್ ಡೆಸ್ಟ್ರಾಯ್ಡ್ 1500 ಡೆಸ್ಟ್ರಾಯ್ ಆಗಿರೋದು ಆಕ್ಸಿಡೆಂಟಲ್ಲಿ, ಇದು ಕೂಡ ಬ್ಯಾಲೆನ್ಸ್ ಶೀಟ್ಗೆ ಹೋಗಬೇಕು, ಅಸೆಟ್ ಸೈಡ್ಗಲ್ಲ, ಲಯಬಿಲಿಟಿ ಸೈಡಲ್ಲಿ. ಯಾಕೆಂದರೆ ಇದು ಲಾಸು, ಪ್ರಾಫಿಟ್ಟಿಂದ ಲೆಸ್ ಆಗಬೇಕು. ಮೆಟೀರಿಯಲ್ಸ್ ಲಾಸ್ಟ್ 1200, ದಿಸ್ ಶುಡ್ ಆಲ್ಸೋ ಗೋ ಟು ಬ್ಯಾಲೆನ್ಸ್ ಶೀಟ್ ಆನ್ ದ ಲಯಬಿಲಿಟಿ ಸೈಡ್, ಸಬ್ಟ್ರಾಕ್ಟ್ ಫ್ರಮ್ ಪ್ರಾಫಿಟ್. ಸೊ ಈ ಎರಡು ಐಟಮ್ ಇದೆಯಲ್ಲ, ಪ್ಲ್ಯಾಂಟ್ ಡೆಸ್ಟ್ರಾಯ್ಡು ಮತ್ತು ಮೆಟೀರಿಯಲ್ಸ್ ಲಾಸ್ಟು, ಇವೆರಡೂ ಕೂಡ ಬ್ಯಾಲೆನ್ಸ್ ಶೀಟಲ್ಲಿ ಲಯಬಿಲಿಟೀಸ್ ಕಡೆಯಿಂದ ಲೆಸ್ ಆಗಬೇಕು ಪ್ರಾಫಿಟ್ಟಿಂದ. ಇನ್ನು ಉಳಿದಿರೋದೆಲ್ಲ ಅಸೆಟ್ ಸೈಡ್ಗೆ ಹೋಗುತ್ತೆ. ದೆನ್ ಮೆಟೀರಿಯಲ್ಸ್ ಅಟ್ ಸೈಟ್, ಅಸೆಟ್ ಸೈಡ್, ಬ್ಯಾಲೆನ್ಸ್ ಶೀಟ್. ದೆನ್ ವರ್ಕ್ ಇನ್ ಪ್ರೋಗ್ರೆಸ್, ವರ್ಕ್ ಸರ್ಟಿಫೈಡ್ ಕ್ವಶನಲ್ಲಿ ಕೊಟ್ಟಿರಲಿಲ್ಲ, ಬಟ್ ವಿ ಹ್ಯಾವ್ ಕ್ಯಾಲ್ಕುಲೇಟೆಡ್. ದೇ ಹ್ಯಾವ್ ಗಿವನ್ ಕ್ಯಾಶ್ ರಿಸೀವ್ಡ್ 80% ಅಂತ ಹೇಳಿ ಕೊಟ್ಟಿದ್ದರು. ಕ್ಯಾಶ್ ರಿಸೀವ್ಡ್ 80% ಅಂತ ಕೊಟ್ಟಿದ್ದರು. 80,000 ಫಾರ್ 80% ಆದರೆ 100%ಗೆ 1 lakh ಆಗಬೇಕು ಅನ್ನೋ ಲಾಜಿಕಲ್ಲಿ. ಸೊ ವಿ ಹ್ಯಾವ್ ಕ್ಯಾಲ್ಕುಲೇಟೆಡ್ ವರ್ಕ್ ಸರ್ಟಿಫೈಡ್ 1 lakh. ಕ್ಲಿಯರ್? ದಿಸ್ ವರ್ಕ್ ಸರ್ಟಿಫೈಡ್ 1 lakh ವಾಸ್ ನಾಟ್ ಗಿವನ್ ಇನ್ ದ ಕ್ವಶನಲ್ಲಿ ಕೊಟ್ಟಿರಲಿಲ್ಲ. ಕ್ವಶನಲ್ಲಿ ಏನು ಕೊಟ್ಟಿದ್ರು? 80,000 rupees ಕ್ಯಾಶ್ ರಿಸೀವ್ಡು, ದಟ್ ವಿಲ್ ಬಿ 80% ಆಫ್ ವರ್ಕ್ ಸರ್ಟಿಫೈಡ್ ಅಂತ ಕೊಟ್ಟಿದ್ರು. ಸೊ 80%ಗೆ 80,000 ಆದರೆ ವರ್ಕ್ ಸರ್ಟಿಫೈಡ್ ಈಸ್ 100% ನಾರ್ಮಲಿ. ಸೊ ದಟ್ ವಿ ಹ್ಯಾವ್ ಟೇಕನ್ 1 lakh. ದೆನ್ ಅನ್ಸರ್ಟಿಫೈಡ್ ವರ್ಕು ಅವರೇ ಕೊಟ್ಬಿಟ್ಟಿದ್ರು,
1000 rupees ಅದನ್ನು ಇಲ್ಲಿ ಮೆನ್ಷನ್ ಮಾಡ್ಕೊಂಡಿದ್ದೀವಿ. ಮತ್ತು ಈ ಎರಡೂ ಐಟಮ್ಸು ಕೂಡ ವರ್ಕ್ ಸರ್ಟಿಫೈಡು ಮತ್ತು ವರ್ಕ್ ಅನ್ಸರ್ಟಿಫೈಡು ಎರಡೂ ಐಟಮ್ಸು ಕೂಡ ಬ್ಯಾಲೆನ್ಸ್ ಶೀಟಲ್ಲಿ ಅಸೆಟ್ ಸೈಡ್ಗೆ ಹೋಗುತ್ತೆ. ಕ್ಲಿಯರ್? ಎಸ್. ಕ್ರೆಡಿಟ್ ಸೈಡ್ ಆಫ್ ದಿ ಕಾಂಟ್ರಾಕ್ಟ್ ಅಕೌಂಟಲ್ಲಿ ಎಂಟ್ರಿ ಮಾಡಿರುವಂತಹ ಐಟಮ್ಸ್ ಎಲ್ಲವನ್ನು ಒಂದು ಸಲ ನೋಡಿ. ಎಲ್ಲ ಐಟಮ್ಸು ಕೂಡ ಬ್ಯಾಲೆನ್ಸ್ ಶೀಟಿಗೆ ಹೋಗ್ತವೆ. ಎಲ್ಲ ಐಟಮ್ಸು ಕೂಡ ಬ್ಯಾಲೆನ್ಸ್ ಶೀಟಿಗೆ ಹೋಗ್ತವೆ. ಎಲ್ಲ ಐಟಮ್ಸು ಅಸೆಟ್ ಸೈಡ್ ಹೋಗುತ್ತೆ. ಎರಡು ಐಟಮ್ಸು ಮಾತ್ರ ಲಯಬಿಲಿಟಿ ಸೈಡ್ಗೆ ಹೋಗುತ್ತೆ. ಕ್ಲಿಯರ್? ನೀವು ಆ ಥರನೂ ಜ್ಞಾಪಕ ಇಟ್ಕೋಬೋದು. ಕಾಂಟ್ರಾಕ್ಟ್ ಅಕೌಂಟಲ್ಲಿ ನಾವು ಕ್ರೆಡಿಟ್ ಸೈಡ್ ಬರೆಯೋ ಐಟಮ್ಸ್ ಎಲ್ಲನೂ ಬ್ಯಾಲೆನ್ಸ್ ಶೀಟ್ಗೆ ಹೋಗುತ್ತೆ. ಕೆಲವು ಲಯಬಿಲಿಟಿ ಸೈಡ್ಗೆ ಹೋಗ್ಬೋದು, ಕೆಲವು ಅಸೆಟ್ ಸೈಡ್ಗೆ ಹೋಗ್ಬೋದು. ಕ್ಲಿಯರ್? ಎಸ್. ಆ್ಯಂಡ್ ಡೆಬಿಟ್ ಸೈಡಲ್ಲಿರುವಂಥದ್ದು ಯಾವುದು ಬರಲ್ಲ ಬ್ಯಾಲೆನ್ಸ್ ಶೀಟ್ಗೆ. ಸಮ್ಟೈಮ್ಸ್ ಬರ್ಬೋದು. ಸಮ್ಟೈಮ್ಸ್ ಯಾವಾಗ ಔಟ್ಸ್ಟ್ಯಾಂಡಿಂಗ್ ವೇಜಸ್ಸೋ ಔಟ್ಸ್ಟ್ಯಾಂಡಿಂಗ್ ಎಕ್ಸ್ಪೆನ್ಸಸ್ಸೋ ಇದ್ದಾಗ ಅದು ಲಯಬಿಲಿಟಿ ಸೈಡ್ಗೆ ಹೋಗುತ್ತೆ. ಅದು ಬಿಟ್ಟು ಬೇರೆ ಐಟಮ್ಸ್ ಯಾವುದು ಬರಲ್ಲ ಬ್ಯಾಲೆನ್ಸ್ ಶೀಟ್ಗೆ. ರೈಟ್. ಸೊ ಇಲ್ಲಿಗೆ ನಾವು ಸಿ ದ ಟೋಟಲ್ಸ್ ಆಫ್ ದ ಕಾಂಟ್ರಾಕ್ಟ್ ಅಕೌಂಟ್. ಸೊ ವಿ ಹ್ಯಾವ್ 1,12,850 ಆನ್ ದ ಕ್ರೆಡಿಟ್ ಸೈಡ್. ಸೇಮ್ ಬ್ಯಾಲೆನ್ಸ್ ಡೆಬಿಟ್ ಸೈಡಲ್ಲೂ 1,12,850 ಹಾಕ್ಕೊಳ್ಳಿ. ಹಾಕ್ಕೊಂಡು ಬ್ಯಾಲೆನ್ಸ್ ಮಾಡಿ ಸೊ ದಟ್ ಯು ಆರ್ ಗೆಟಿಂಗ್ ಎ ನೋಷನಲ್ ಪ್ರಾಫಿಟ್ ಆಫ್ 10,350. ನೋಷನಲ್ ಪ್ರಾಫಿಟ್ 10,350. ಆ ಒಂದು ನೋಷನಲ್ ಪ್ರಾಫಿಟನ್ನು ಬ್ರಿಂಗ್ ಡೌನ್ ಟು ದಿ ಅದರ್ ಸೈಡ್ ಬೈ ನೋಷನಲ್ ಪ್ರಾಫಿಟ್ ಬ್ರಾಡ್ ಡೌನ್. ನೋಷನಲ್ ಪ್ರಾಫಿಟ್ ಬ್ರಾಡ್ ಡೌನ್ ಇಲ್ಲೇನು ಸರ್ ಎರಡು ಕಡೆ ಹಾಕಿದ್ದಾರೆ, ನೋ ನೀಡ್ ಟು ವರಿ, ಅದು ಒಟ್ಟಿಗೆ ಹಾಕ್ಬೋದು. ನೀವು 10,350 ಅಂತಲೇ ಹಾಕ್ಬೋದು, ಏನು ತೊಂದರೆ ಇಲ್ಲ. ಅದನ್ನು ಎರಡು ಭಾಗ ಮಾಡೋ ಅವಶ್ಯಕತೆ ಏನೂ ಇಲ್ಲ. 10,350 ಅಂತಲೇ ನೀವು ಹಾಕ್ಕೋಬೋದು. ನೋ ನೀಡ್ ಟು ಸಪ್ರೇಟ್. ಓಕೆ. ಸೊ 10,350 ಹಾಕ್ಕೊಂಡಿದ್ದೀವಿ. ಆ್ಯಂಡ್ ಔಟ್ ಆಫ್ ದಿಸ್ 10,350 you have to transfer some amount to profit and loss account and the remaining to reserve. So profit and loss ಅಕೌಂಟಿಗೆ ಎಷ್ಟು ಅಮೌಂಟು ಟ್ರಾನ್ಸ್ಫರ್ ಆಗಬೇಕು ಅನ್ನೋದು that depends upon the formula we use, that depends upon the percentage of work completion. ಈಗ ನೋಡಿ ಕ್ವಶನ್ ಒಂದು ಸಲ ಅಬ್ಸರ್ವ್ ಮಾಡಿ. ಕಾಂಟ್ರಾಕ್ಟ್ ಪ್ರೈಸ್ ಎಷ್ಟಿದೆ? ಕಾಂಟ್ರಾಕ್ಟ್ ಪ್ರೈಸ್ 2 lakhs. ವರ್ಕ್ ಸರ್ಟಿಫೈಡ್ ಎಷ್ಟಿದೆ? 1 lakh. ಸೊ ಕಂಪೇರ್ ಕಾಂಟ್ರಾಕ್ಟ್ ಪ್ರೈಸ್ ವಿತ್ ವರ್ಕ್ ಸರ್ಟಿಫೈಡ್. ವರ್ಕ್ ಸರ್ಟಿಫೈ ಆಗಿರೋದು 1 ಲಕ್ಷ, ಟೋಟಲ್ ಕಾಂಟ್ರಾಕ್ಟ್ ಪ್ರೈಸು 2 ಲಕ್ಷ ಅಂದರೆ 50% ಅಷ್ಟು ವರ್ಕು ಆಗಿದೆ. ಹೌ ಮಚ್ ಅಮೌಂಟ್ ಆಫ್ ವರ್ಕ್ ಈಸ್ ಡನ್? 50%. ಸೊ ಯಾವಾಗ 50% ಆಫ್ ಕಾಂಟ್ರಾಕ್ಟ್ ಕಂಪ್ಲೀಟ್ ಆಗಿರುತ್ತೋ, 50%ಗಿಂತ ಜಾಸ್ತಿ 90%ಗಿಂತ ಕಡಿಮೆ ವರ್ಕು ಕಂಪ್ಲೀಟ್ ಆಗಿದ್ದರೆ ನಾವು 2/3, 2/3 ಆಫ್ ನೋಷನಲ್ ಪ್ರಾಫಿಟ್ ಶುಡ್ ಬಿ ಟ್ರಾನ್ಸ್ಫರ್ಡ್. ಅದಕ್ಕೆ ಫಾರ್ಮುಲಾ ಏನು? ನೋಷನಲ್ ಪ್ರಾಫಿಟ್ ಇಂಟು 2/3 ಇಂಟು ಕ್ಯಾಶ್ ರಿಸೀವ್ಡ್ ಬೈ ವರ್ಕ್ ಸರ್ಟಿಫೈಡ್. ನೋಡಿ ಇಲ್ಲಿ ಫಾರ್ಮುಲಾ ಅಪ್ಲೈ ಮಾಡಿದ್ದೀವಿ. ನೋಷನಲ್ ಪ್ರಾಫಿಟ್ 10,350 ಇಂಟು 2/3 ಇಂಟು ಕ್ಯಾಶ್ ರಿಸೀವ್ಡ್ 80,000. ಕ್ಯಾಶ್ ರಿಸೀವ್ಡ್ 80,000 ಕ್ವಶನಲ್ಲೇ ಕೊಟ್ಟಿದ್ದಾರಲ್ಲ ಟ್ರಯಲ್ ಬ್ಯಾಲೆನ್ಸಲ್ಲಿ, ಡಿವೈಡೆಡ್ ಬೈ ವರ್ಕ್ ಸರ್ಟಿಫೈಡ್ 1 lakh. ವರ್ಕ್ ಸರ್ಟಿಫೈಡ್ ನಾವು ಕ್ಯಾಲ್ಕುಲೇಟ್ ಮಾಡಿದ್ವಲ್ಲ. ಕ್ಯಾಶ್ ರಿಸೀವ್ಡ್ 80%ಗೆ 80,000 ಆದರೆ ವರ್ಕ್ ಸರ್ಟಿಫೈಡ್ 100%ಗೆ 1 lakh ಅಂತ ನಾವು ಕ್ಯಾಲ್ಕುಲೇಟ್ ಮಾಡಿದ್ವಿ. ಸೊ ಯೂಸ್ ದಿಸ್ ಫಾರ್ಮುಲಾ. 10,350 ಇಂಟು 2/3 ಇಂಟು 80,000 ಬೈ 1 lakh, ಯು ವಿಲ್ ಗೆಟ್ 5,250 ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್. ಸೊ ಈ 5,250 ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್ ಇದೆಯಲ್ಲ, ಇದು ಕೂಡ ಬ್ಯಾಲೆನ್ಸ್ ಶೀಟ್ಗೆ ಹೋಗುತ್ತೆ. ಯಾವ ಕಡೆ? ಲಯಬಿಲಿಟೀಸ್ ಕಡೆ. ಕಾಂಟ್ರಾಕ್ಟ್ ಪ್ರಾಫಿಟ್ಟು 5,250 ಬ್ಯಾಲೆನ್ಸ್ ಶೀಟಲ್ಲಿ ಕ್ರೆಡಿಟ್ ಸೈಡಲ್ಲಿ ಎಂಟ್ರಿ ಮಾಡ್ತೀವಿ. ಈ ಪ್ರಾಫಿಟ್ಟಿಂದನೇ ನಾವು ಪ್ಲ್ಯಾಂಟ್ ಡೆಸ್ಟ್ರಾಯ್ಡು ಮತ್ತು ಮೆಟೀರಿಯಲ್ಸ್ ಲಾಸ್ಟನ್ನು ಲೆಸ್ ಮಾಡೋವಂಥದ್ದು. ಬ್ಯಾಲೆನ್ಸ್ ಶೀಟಲ್ಲಿ ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್ 5,250 ತಗೊಂಡು ಅದರಲ್ಲಿ ಪ್ಲ್ಯಾಂಟ್ ಡೆಸ್ಟ್ರಾಯ್ಡು ಮೆಟೀರಿಯಲ್ ಲಾಸ್ಟನ್ನು ಲೆಸ್ ಮಾಡಿ ಉಳಿದಿದ್ದನ್ನು ಟೋಟಲ್ಗೆ ಹಾಕ್ಕೊಳ್ತೀವಿ. ಕ್ಲಿಯರ್? ಐ ವಿಲ್ ಶೋ ದ ಬ್ಯಾಲೆನ್ಸ್ ಶೀಟ್. ದೆನ್ ಸೊ 10,350ಯಲ್ಲಿ ನಿಮಗೆ ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್ ಹೋದರೆ, ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟಿಗೆ ನಾವು ಟ್ರಾನ್ಸ್ಫರ್ ಮಾಡಿರೋದನ್ನು ಬಿಟ್ಟರೆ ಉಳಿದಿರೋ ಅಮೌಂಟು ನಿಮಗೆ ರಿಸರ್ವ್ಗೆ ಹೋಗಬೇಕು. ದಟ್ ಮೀನ್ಸ್ ಲೆಟ್ ಮೀ ಶೋ ಯು ಹೌ ಮಚ್ ವಿಲ್ ಗೋ ಟು ರಿಸರ್ವ್. ಔಟ್ ಆಫ್ 10,350 ಇಂಟು 2 divided by 3, that should be 6,900 into 80/100, that is 8 divided by 10, so that you will get 5,250. Allah, this is wrong amount.
ವಿಲ್ ಶೋ ದಟ್ ಚೂರು ಕ್ಯಾಲ್ಕುಲೇಷನ್ ರಾಂಗ್ ಆಗಿದೆ ಅಲ್ಲಿ. ದಟ್ ಶುಡ್ ಬಿ 5520. ಎಸ್, ಕ್ಯಾಲ್ಕುಲೇಷನ್ ರಾಂಗ್ ಅದು. ದಟ್ ಶುಡ್ ಬಿ 5520. ಸೊ ಟೋಟಲ್ 10,350ಯಲ್ಲಿ 5,550 ಲೆಸ್ ಮಾಡ್ಕೊಂಬಿಟ್ರೆ ಉಳಿದಿರೋದು ನಮಗೆ ರಿಸರ್ವ್ಗೆ ಹೋಗಬೇಕು. ಸೊ ಉಳಿದಿರೋದು ಎಷ್ಟಪ್ಪ ಅಂದರೆ 4,830 ಶುಡ್ ಬಿ ದ ಬ್ಯಾಲೆನ್ಸ್. 4,830 ರಿಸರ್ವ್. ಈ ರಿಸರ್ವ್ ಎಲ್ಲೋಗುತ್ತೆ? ಇದು ಕೂಡ ಬ್ಯಾಲೆನ್ಸ್ ಶೀಟ್ಗೆ ಹೋಗುತ್ತೆ. ಯಾವ ಕಡೆ ಹೋಗುತ್ತೆ ಬ್ಯಾಲೆನ್ಸ್ ಶೀಟಲ್ಲಿ? ಅಸೆಟ್ ಸೈಡಲ್ಲಿ. ಲಾಸ್ಟ್ ವೀಡಿಯೋದಲ್ಲಿ ನಾನು ನಿಮಗೆ ಬ್ಯಾಲೆನ್ಸ್ ಶೀಟಲ್ಲಿ ತೋರಿಸಿದ್ದೀನಲ್ವ. ಬ್ಯಾಲೆನ್ಸ್ ಶೀಟ್ ಮಾಡಬೇಕಾದ್ರೆ ವರ್ಕ್ ಸರ್ಟಿಫೈಡ್ ಪ್ಲಸ್ ವರ್ಕ್ ಅನ್ಸರ್ಟಿಫೈಡ್ ಮೈನಸ್ ಕ್ಯಾಶ್ ರಿಸೀವ್ಡ್ ಮೈನಸ್ ರಿಸರ್ವ್. ಸೊ ಅಲ್ಲಿ ಲೆಸ್ ಆಗುತ್ತೆ ಇದು ಅಮೌಂಟು. ಸೊ ದಟ್ಸ್ ಹೌ ಅವರ್ ಕಾಂಟ್ರಾಕ್ಟ್ ಅಕೌಂಟ್ ಈಸ್ ಲುಕಿಂಗ್. ನಾವು ವಿಲ್ ಮೂವ್ ಆನ್ ಟು ಸಿ ದ ಬ್ಯಾಲೆನ್ಸ್ ಶೀಟ್, ಹೌ ಇಟ್ ಲುಕ್ಸ್. Okay, balance sheet as on 31st December 2015. Come to the liability side first. Share capital 40,000. ಎಲ್ಲಿತ್ತು ಸರ್ ಶೇರ್ ಕ್ಯಾಪಿಟಲ್ 40,000? ಕ್ವಶನಲ್ಲಿ ಕೊಟ್ಟಿದ್ದಾರೆ 40,000. ಎಸ್, ಅದನ್ನು ತಗೊಂಡು ಬಂದು ಇಲ್ಲಿ ಹಾಕಿದ್ದೀವಿ 40,000. ಗುಡ್. ಸಂಡ್ರಿ ಕ್ರೆಡಿಟಾರ್ಸ್ ಅಗೇನ್ ಕ್ವಶನಲ್ಲಿದೆ. ಸಂಡ್ರಿ ಕ್ರೆಡಿಟಾರ್ಸ್ 4,000 ಕ್ವಶನಲ್ಲಿದೆ. ಸೊ ತಗೊಂಡು ಬಂದು ಹಾಕಿದ್ದೀವಿ. ಅದು ಬಿಟ್ಟು ಇನ್ಯಾವ ಲೈಬಿಲಿಟೀಸು ಇಲ್ಲ. ಸೊ ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್ 5,520 ಇಲ್ಲಿ ಬಂದಿರೋದು. ಹೇಳಿದ್ನಲ್ಲ, ಈ ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್ ನಾವು ಟ್ರಾನ್ಸ್ಫರ್ ಮಾಡ್ತೀವಿ ಅಂತ. 5,520 ದಟ್ ಈಸ್ ಟ್ರಾನ್ಸ್ಫರ್ಡ್ ಹಿಯರ್. ಆ್ಯಂಡ್ ಔಟ್ ಆಫ್ ದಟ್ ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್ ನಾವು ಲಾಸಸನ್ನು ಲೆಸ್ ಮಾಡಬೇಕು ಅಂತ ಹೇಳಿದೆ ನಿಮಗೆ. ಯಾವ್ಯಾವ ಲಾಸನ್ನು ಲೆಸ್ ಮಾಡ್ತೀವಿ ಅಂದರೆ ಪ್ಲ್ಯಾಂಟ್ ಡೆಸ್ಟ್ರಾಯ್ಡ್ 1,500, ಮೆಟೀರಿಯಲ್ಸ್ ಲಾಸ್ಟ್ 1,200 ಎರಡೂ ಕೂಡ ಲೆಸ್ ಮಾಡಿಕೊಂಡು ದ ಬ್ಯಾಲೆನ್ಸ್ 2,820 ಅಮೌಂಟ್ ಕಾಲಮಲ್ಲಿ ಬಂದಿದೆ. ನೋಡಿ, ಲೈಬಿಲಿಟಿ ಸೈಡಲ್ಲಿ ಏನಾದರೂ ತೊಂದರೆ ಇದೆಯಾ ನೋಡಿ. ಶೇರ್ ಕ್ಯಾಪಿಟಲು ಸಂಡ್ರಿ ಕ್ರೆಡಿಟಾರ್ಸು ಅದು ನಾರ್ಮಲಿ ಲೈಬಿಲಿಟಿ ಸೈಡಲ್ಲಿ ಬರಬೇಕಾಗಿರುವಂಥದ್ದು ಕ್ವಶನಲ್ಲಿ ಕೊಟ್ಟಿದ್ದಾರೆ, ಡೈರೆಕ್ಟಾಗಿ ಹಾಕ್ಕೊಂಡಿದ್ದೀವಿ. ಆ್ಯಂಡ್ ಅಡ್ಜಸ್ಟ್ಮೆಂಟ್ ಮಾಡಿರುವಂಥದ್ದು ನಾವಿಲ್ಲಿ ಕಾಂಟ್ರಾಕ್ಟ್ ಅಕೌಂಟಿಗೆ ಬಂದಿರೋ ಪ್ರಾಫಿಟ್ ಆ್ಯಂಡ್ ಲಾಸ್ 5,520 ಮೈನಸ್ ಪ್ಲ್ಯಾಂಟ್ ಡೆಸ್ಟ್ರಾಯ್ಡ್ 1,500 ಮೈನಸ್ ಮೆಟೀರಿಯಲ್ಸ್ ಲಾಸ್ಟ್ 1,200 ಸಬ್ಟ್ರ್ಯಾಕ್ಟ್ ಮಾಡಿಕೊಂಡು 2,820 ಟೇಕನ್ ಇನ್ ಟು ದಿ ಅಮೌಂಟ್ ಕಾಲಮ್. ಸೊ ಲೈಬಿಲಿಟಿ ಸೈಡಲ್ಲಿ ಅಷ್ಟೇ ಇರುತ್ತೆ. ನೀವು ಟೋಟಲ್ ಮಾಡಿಕೊಂಡ್ರೆ ವಿಲ್ ಗೆಟ್ 46,820. ಅದನ್ನು ಆಮೇಲೆ ಚೆಕ್ ಮಾಡ್ಕೊಳ್ಳಿ ಟೋಟಲ್ಸ್. ದೆನ್ ಕಮಿಂಗ್ ಟು ದಿ ಅಸೆಟ್ ಸೈಡ್, ಬಿಲ್ಡಿಂಗ್ ಕ್ವಶನಲ್ಲಿ ಕೊಟ್ಟಿದ್ದಾರೆ, ಬ್ಯಾಂಕ್ ಬ್ಯಾಲೆನ್ಸ್ ಕ್ವಶನಲ್ಲಿ ಕೊಟ್ಟಿದ್ದಾರೆ, ತೊಗೊಂಡಿದ್ದೀವಿ. ಆ್ಯಂಡ್ ಉಳಿದಿರೋ ಐಟಮ್ಸು ನಾನು ನಿಮಗೆ ಕಾಂಟ್ರಾಕ್ಟ್ ಅಕೌಂಟಲ್ಲಿ ಹೇಳಿದೆ ಆಗಲೇ. ಪ್ಲ್ಯಾಂಟ್ ಅಟ್ ಸ್ಟೋರು, ಪ್ಲ್ಯಾಂಟ್ ಅಟ್ ಸೈಟು, ಮೆಟೀರಿಯಲ್ಸ್ ಅಟ್ ಸೈಟು ಇವೆಲ್ಲ ಬರಬೇಕು ಅಸೆಟ್ ಸೈಡ್ಗೆ ಅಂತ. ಸೊ ಪ್ಲ್ಯಾಂಟ್ ಇನ್ ಸ್ಟೋರ್ 1,800. ಯಾವುದು 1,800? 2,000 ರಿಟರ್ನ್ ಆಗಿತ್ತಲ್ಲ, ಅದರಲ್ಲಿ ಮೈನಸ್ ಡಿಪ್ರಿಸಿಯೇಷನ್ 200 ಮಾಡ್ಕೊಂಡು ಮಾಡಿದ್ವಲ್ಲ, ಅದು ಆ 1,800 ಪ್ಲ್ಯಾಂಟ್ ಅಟ್ ಸ್ಟೋರು. ಪ್ಲ್ಯಾಂಟ್ ಅಟ್ ಸೈಟು 5,850, ಅದಕ್ಕೆ ಕ್ಯಾಲ್ಕುಲೇಷನ್ ಮಾಡಿದ್ವಲ್ಲ. 10,000 ಮೈನಸ್ 2,000 8,000, ಅದರಲ್ಲಿ ಮತ್ತೆ 1,500 ಡೆಸ್ಟ್ರಾಯ್ಡ್ 6,500, ಅದರಲ್ಲಿ 10% ಡಿಪ್ರಿಸಿಯೇಷನ್ ಲೆಸ್ ಮಾಡ್ಕೊಂಡು 5,850 ಸೇಮ್ ಅಮೌಂಟ್. ದೆನ್ ಮೆಟೀರಿಯಲ್ಸ್ ಅಟ್ ಸೈಟ್ ಕ್ವಶನಲ್ಲೇ ಕೊಟ್ಟಿದ್ದಾರೆ, ಅದನ್ನ ತೊಗೊಂಬಂದು ಹಾಕ್ಕೊಂಡಿದ್ವಿ ಕ್ಲೋಸಿಂಗ್ ಮೆಟೀರಿಯಲ್ಸು. ಅದಾದಮೇಲೆ ವರ್ಕ್ ಇನ್ ಪ್ರೋಗ್ರೆಸ್ಸಲ್ಲಿ ಈ ಫಾರ್ಮುಲಾ ನೀವು ಜ್ಞಾಪಕ ಇಟ್ಕೋಬೇಕು. ವರ್ಕ್ ಸರ್ಟಿಫೈಡು ಮತ್ತು ವರ್ಕ್ ಅನ್ಸರ್ಟಿಫೈಡು ಎರಡು ಆ್ಯಡ್ ಮಾಡಿಕೊಂಡು ಅದರಲ್ಲಿ ಕ್ಯಾಶ್ ರಿಸೀವ್ಡು ಮೈನಸ್ ರಿಸರ್ವ್, ಆಗಲೇ ಕಾಂಟ್ರಾಕ್ಟ್ ಅಕೌಂಟಲ್ಲಿ ರಿಸರ್ವ್ ತೋರಿಸುವಲ್ಲ ಬ್ಯಾಲೆನ್ಸಿಂಗ್ ಫಿಗರು, ದಟ್ ರಿಸರ್ವ್, ಅವೆರಡನ್ನೂ ಲೆಸ್ ಮಾಡಿಕೊಂಡು ಉಳಿದಿದ್ದು ಹೊರಗಡೆ ಹಾಕ್ಕೊಂಡು ಟೋಟಲ್ ಮಾಡಿಕೊಂಡ್ರೆ ನಿಮಗೆ ಕಾಂಟ್ರಾಕ್ಟ್ ಬ್ಯಾಲೆನ್ಸ್ ಶೀಟ್ ಫಿನಿಶ್ ಆಗಬೇಕು. ಲೆಟ್ ಅಸ್ ಸಿ, ವರ್ಕ್ ಸರ್ಟಿಫೈಡ್ 1 lakh ಪ್ಲಸ್ ಅನ್ಸರ್ಟಿಫೈಡ್ 1,000 ಆ್ಯಡ್ ಮಾಡಿಕೊಂಡ್ರೆ 1,01,000 ಆಗ್ತಾ ಇದೆ. ಆ್ಯಂಡ್ ಅದರಲ್ಲಿ ಕ್ಯಾಶ್ ರಿಸೀವ್ಡ್ 80,000 ಕ್ವಶನಲ್ಲೇ ಕೊಟ್ಟಿದ್ದಾರೆ. ಸೊ 1,01,000 ಮೈನಸ್ 80, ಯು ಶುಡ್ ಗೆಟ್ 21,000. ದೆನ್ ಅದರಿಂದ ರಿಸರ್ವ್ 4,830 ಲೆಸ್ ಮಾಡಿಕೊಂಡ್ರೆ 16,170. So you can check the totals on both the sides. Balance sheet tally ಆಗುತ್ತೆ. Work out this problem on paper. ಜಸ್ಟ್ ಸುಮ್ಮನೆ ವಿಡಿಯೋ ನೋಡಿಬಿಟ್ಟು ಓಕೆ ಹೌದಾ ಅಂದ್ಕೊಂಡು ಸುಮ್ಮನೆ ಇದ್ಬಿಡಬೇಡಿ. ವರ್ಕ್ ದಿಸ್ ಪ್ರಾಬ್ಲಮ್ ಯುವರ್ ಸೆಲ್ಫ್, ಆ್ಯಂಡ್ ಇಫ್ ಯು ಗೆಟ್ ಎನಿ ಡೌಟ್ಸ್ ಯು ನೋ ಹೌ ಟು ಕಾಂಟ್ಯಾಕ್ಟ್ ಮೀ. ಪ್ಲೀಸ್ ಡೋಂಟ್ ಫೀಲ್ ಹೆಸಿಟೇಟ್ ಟು ಕಾಂಟ್ಯಾಕ್ಟ್ ಮೀ.
ಯಾವುದೇ ಸ್ಟೆಪ್ಪು ಎಲ್ಲೇ ಅರ್ಥ ಆಗಿಲ್ಲ ಅಂದರೂ ಇಮಿಡಿಯೇಟಾಗಿ ಕಾಲ್ ಮಾಡಿ ಅಥವಾ ನನಗೆ ಮೆಸೇಜ್ ಮಾಡಿ.